ओम शांति। गुड आफ्टरनून। शुभ बाबा याद है, बाप दादा याद है। ಮುರಳಿ ದಿನಾಂಕ 3/12/78 ಇಸ್ವಿ ಅವ್ಯಕ್ತವಾಣಿ, ಅವ್ಯಕ್ತ ಬಾಪ್ ದಾದರವರ ಮಹಾನ್ ವಾಕ್ಯ. ಬೆಳಗ್ಗೆ ಅಮೃತ ವೇಳೆಯಲ್ಲಿ ಬಾಬಾ ಹೇಳ್ತಾ ಇದ್ರು, ಪಾಪ और ಪುಣ್ಯ ಕಿ ಗುಹ್ಯ ಗತಿ, ಪಾಪ ಮತ್ತು ಪುಣ್ಯದ ಗುಹ್ಯ ಗತಿಯ ಬಗ್ಗೆ ಬಾಬಾ ಮುರಳಿಯ ಮಹಾನ್ ವಾಕ್ಯ ಉಚ್ಚಾರಣೆ ಮಾಡ್ತಾ ಇದ್ರು. ಈಗ ವರ್ತಮಾನ ನಾವೆಲ್ಲ ಸಂಗಮ ಯುಗದಲ್ಲಿದ್ದೇವೆ. ಅದಕ್ಕೆ ಬಾಬಾ ಶಬ್ದದಲ್ಲಿ ಬರುವಂತದ್ದು ನಿಮಗೆ ಸುಲಭನೋ, ಶಬ್ದದಿಂದ ದೂರವಾಗಿರುವುದು ಸುಲಭನೋ, ಸೆಕೆಂಡಿನಲ್ಲಿ ಈ ಶಬ್ದದ ಜಗತ್ತಿನಿಂದ ಭಿನ್ನವಾಗಿದ್ದು ನಿಶಬ್ದ ಜಗತ್ತಿನ ನಿವಾಸಿಗಳಾಗ್ತಿರೇನೋ ಅಂತ ಕೇಳ್ತಾ ಇದ್ರು ಬಾಬಾ ಅಲ್ವಾ. ಅದ್ರ ಜೊತೆಗೆ ಬಾಬಾ ಹೇಳಿದ್ರು, ಈಗ ಇಂತಹ ಸಮಯ ಬರೋದಿದೆ. ಯಾವ ಸಮಯ ಬರೆಯೋದಿದೆ ಅಂತ ಹೇಳಿದ್ರು ಬಾಬಾ, ಈ ನಿಮ್ಮ ಸತ್ಯ ಅಭ್ಯಾಸದ ಮುಂದೆ ಅನೇಕರ ಅಯಥಾರ್ಥ ಅಭ್ಯಾಸ ಸ್ವತಃ ಪ್ರತ್ಯಕ್ಷ ಆಗ್ಬಿಡತ್ತೆ ಅಂತ ಹೇಳಿದ್ರು. ನೀವೇನು ಆಶ್ಚರ್ಯವಾಗುವಂತಹ ಅಥವಾ ಶಬ್ದದಿಂದ ದೂರ ಆಗುವಂತ ಅಭ್ಯಾಸ, ಇದು ನಿಜವಾದ ಅಭ್ಯಾಸ, ಸತ್ಯವಾದ ಅಭ್ಯಾಸ ಅಂತ ಹೇಳ್ತಾ ಇದ್ರು. ಅದಕ್ಕೆ ನೀವು ಬ್ರಾಹ್ಮಣರು ಸಂಘಟನೆಯಲ್ಲಿ ಸೇರಿದಾಗ ಏನಿರ್ಬೇಕು, ಏಕರಸ ಸ್ಥಿತಿ ಇರಬೇಕು ಅಂತ ಹೇಳಿದ್ರು. ಸಿಂಗಲ್ ಇದ್ದಾಗ ನೀವು ಅದು ಅನುಭೂತಿ ಮಾಡಿಸ್ತೀರಾ, ಅದೇನು ದೊಡ್ಡ ಮಾತಲ್ಲ ಅಂತ ಹೇಳಿದ್ರು. ಏಕೆಂದ್ರೆ ನೀವೆಲ್ಲರೂ ವಿಶ್ವ ಕಲ್ಯಾಣಕಾರಿ, ವಿಶ್ವ ಪರಿವರ್ತಕರು ಅಂತ ಹೇಳ್ತಾ ಇದ್ರು. ವಿಶ್ವ ಕಲ್ಯಾಣಕಾರಿಗಳು, ವಿಶ್ವ ಪರಿವರ್ತಕರು. ಸಂಘಟನೆಯಲ್ಲಿ ವಿಶ್ವ ಸಂಘಟನೆ, ವಿಶ್ವ ಕಲ್ಯಾಣಕಾರಿಯ ಸಂಘಟನೆಯಿಂದ ವಿಶ್ವಕ್ಕೆ ನಿಮ್ಮ ವೃತ್ತಿಯ ಮೂಲಕ, ವೈಬ್ರೇಷನ್ ಮೂಲಕ, ನಿಮ್ಮ ಸ್ಮೃತಿ ಸ್ವರೂಪದ ಸಮರ್ಥದ ಮೂಲಕ ಸೇವೆ ಮಾಡ್ಬೇಕೀಗ. ಈಗ ಚೆಕಿಂಗ್ ಮಾಡ್ಕೊಳ್ಳೋದು ಬಹಳ ಅಗತ್ಯ. ಚೆಕಿಂಗ್ ಮಾಡ್ಲಿಕ್ಕೆ ಬರುತ್ತಾ ಅಂತ ಕೇಳ್ತಾ ಇದ್ರು ಬಾಬಾ. ಯಾವುದೇ ಅನ್ಯ ಆತ್ಮಗಳ ಪ್ರತಿಯಾಗಿ ವ್ಯರ್ಥ ಮಾತುಗಳನ್ನ ಮಾತಾಡೋದು ಕೂಡ ಪಾಪದ ಖಾತೆಗೆ ಜಮಾ ಆಗತ್ತೆ ಅಂತ ಹೇಳ್ತಾ ಇದ್ರು ಬಾಬಾ. ಅನ್ಯ ಆತ್ಮಗಳ ಪ್ರತಿಯಾಗಿ ವ್ಯರ್ಥ ಮಾತು ಬಂತು ಅಂದ್ರೂ ಕೂಡ ಯಾವ ಖಾತೆ ಜಮಾ ಆಯ್ತು? ಪಾಪದ ಖಾತೆ. ಶುಭ ಭಾವನೆ ಪುಣ್ಯದ ಖಾತೆಯ ಜಮಾ ಮಾಡಿಸ್ತದೆ ಅಂತ ಹೇಳಿದ್ರು ಬಾಬಾ. ಯಾವುದೇ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮಗಳ ಪ್ರತಿಯಾಗಿ ಶುಭ ಭಾವನೆಯ ಬದಲಾಗಿ ಬೇರೆ ಯಾವುದೇ ಭಾವನೆ ಬಂತು ಅಂದ್ರೂ ಕೂಡ ಪಾಪದ ಖಾತೆಗೆ ಜಮಾ ಆಗತ್ತೆ, ಅದು ದುಃಖ ಕೊಡುತ್ತೆ ಅಂತ ಹೇಳಿದ್ರು ಬಾಬಾ. ವ್ಯರ್ಥ ಭಾವನೆ, ತಿರಸ್ಕಾರದ ಭಾವನೆ, ಈರ್ಷಾ ಭಾವನೆ ಪಾಪದ ಖಾತೆಯನ್ನ ವೃದ್ಧಿ ಮಾಡುತ್ತೆ, ಹೆಚ್ಚು ಮಾಡುತ್ತೆ. ಆದ್ದರಿಂದ ಬಾಬನ್ ಮಕ್ಕಳಾಗಿದ್ದೀರಿ, ಆಸ್ತಿಗೆ ಅಧಿಕಾರಿಯಾಗಿದ್ದೀರಿ, ಅರ್ಥಾತ್ ಪುಣ್ಯಾತ್ಮ ಆದ್ರಿ ಅಂತ ಹೇಳಿದ್ರು. ಈ ನಿಶ್ಚಯ ನಶೆ ಇರಬೇಕು ಅಂತ ಹೇಳಿದ್ರು ಬಾಬಾ. ಇದು ನಿಶ್ಚಯ ನಶೆ ಇರಬೇಕು ಅಂತ ಹೇಳಿದ್ರು ಬಾಬಾ. ಬ್ರಹ್ಮ ಕುಮಾರಿಯರ ಜೀವನದಲ್ಲಿ ಬಂದಿದ್ದೀರಿ ಅಂತಂದ್ರೆ ನಿಯಮಗಳ ಕಡೆಗೆ ಗಮನ ಇಟ್ಕೊಳ್ರಿ, ಮರ್ಯಾದೆಗಳನ್ನ ಸದಾ ಸಮ್ಮುಖದಲ್ಲಿ ಇಟ್ಕೊಳ್ರಿ, ಪುಣ್ಯ ಮತ್ತು ಪಾಪ ಎರಡರ ಜ್ಞಾನ ಬುದ್ಧಿಯಲ್ಲಿ ಇಟ್ಕೊಳ್ರಿ ಅಂತ ಹೇಳ್ತಾ ಇದ್ರು. ಚೆಕ್ ಮಾಡ್ಕೊಳ್ರಿ. ಪುಣ್ಯಾತ್ಮ ಅಂತ ಹೇಳಿಸ್ಕೋತಾ ಮನಸ್ಸು ವಾಣಿ ಕರ್ಮದಿಂದ ಯಾವುದೇ ಪಾಪ ಮಾಡ್ಲಿಲ್ವಾ, ಯಾವ ಖಾತೆ ಜಮಾ ಆಯ್ತು ಚೆಕ್ ಮಾಡಿ ನೋಡ್ರಿ ಅಂತ ಹೇಳ್ತಾ ಇದ್ರು ಬಾಬಾ. ಅದಕ್ಕೆ ನೀವೆಲ್ಲ ವಾಯ್ದಾ ಮಾಡಿದ್ದೀರಿ, ನನಗೆ ಒಬ್ಬ ತಂದೆ ವಿನಃ ಬೇರೆ ಯಾರೂ ಇಲ್ಲ ಅಂತ ಹೇಳಿ. ಅರ್ಥಾತ್ ಈ ಹಳೆಯ ಪ್ರಪಂಚದಿಂದ ಏನಾಗ್ಬಿಟ್ಟಿದ್ದೀರಿ ಅಂತ ಹೇಳಿದ್ರು ಬಾಬಾ, ಸತ್ತೋಗ್ಬಿಟ್ಟಿದ್ದೀರಿ ಅಂತ ಹೇಳಿದ್ರು ಬಾಬಾ. ಈಗ ಪಾರ್ಟಿ ಜೊತೆಗೆ ಬಾಬಾ ಬಹಳ ಸುಂದರವಾದ ಶಬ್ದಗಳನ್ನ ಹೇಳಿದ್ದಾರೆ. ಪಾರ್ಟಿಯೋನ್ಸೆ ಮುಲಾಕಾತ್. 6 ಪಾಯಿಂಟ್ಗಳನ್ನ ಹೇಳಿದ್ದಾರೆ ಬಾಬಾ. ಸದಾ ಬಾಪ್ ದ್ವಾರ ಮಿಲಾ ಹುವ ಮಹಾಮಂತ್ರ ಯಾದ ರೈತಾ ಹೇ. ಬಾಬಾ ಕೇಳ್ತಾ ಇದ್ದಾರೆ, ಸದಾ ತಂದೆಯ ಮೂಲಕ ಸಿಕ್ಕಿರುವಂತ ಮಹಾಮಂತ್ರ ನೆನ್ಪಿರ್ತದ? ಕಿತನಾ ಸಹಜ ಹೇ ಮಂತ್ರ. इसी मंत्र से सर्व दुखों से पार हो, सुख के सागर बाप समान बन जाते हो. ನೋಡಿ ಎಷ್ಟು ಸಹಜ ಮಂತ್ರ ಕೊಟ್ಟಿದ್ದಾರೆ ಬಾಬಾ ಅಂತ ಹೇಳ್ತಾರೆ ಬಾಬಾ. ಬಹಳ ಸಹಜ ಮಂತ್ರ. ಆತ್ಮಾಗಿ ತಂದೆಯನ್ನ ನೆನಪು ಮಾಡೋದು ಮನ್ಮನಾಭವದ ಮಂತ್ರ. ಈ ಮಂತ್ರದಿಂದ ಸರ್ವ ದುಃಖದಿಂದ ಪಾರಾಗಿ ಸುಖದ ಸಾಗರ ತಂದೆಯ ಸಮಾನರಾಗ್ಬಿಡ್ತೀರಿ ಅಂತ ಹೇಳ್ತಾರೆ ಬಾಬಾ. ಸುಖ ಸಾಗರನಲ್ಲಿ ಒಳಗೋಗ್ಬಿಡ್ತೀರಿ, ಬಾಪ್ ಸಮಾನ ಆಗ್ಬಿಡ್ತೀರಿ. ಆಗ कोई भी प्रकार का दुख आता है तो मंत्र लिया और दुख गया. ಸಾಗರದಲ್ಲಿ ಮುಳುಗೋದಂತವ್ರಿಗೆ ಯಾವುದೇ ಪ್ರಕಾರದ ದುಃಖ ಬಂತು ಅಂತಂದ್ರೆ ನೀವು ಮಂತ್ರ ಹೇಳಿದ್ರ ದುಃಖ ಮಾಯ ಆತು. ಮಂತ್ರ ಹೇಳೋದ್ ಕೂಡಲೇ ದುಃಖ ಏನಾಗತ್ತೆ ಅಂತ ಹೇಳ್ತಾರೆ ಬಾಬಾ, ಹೊರಟೋಗುತ್ತೆ. ಅಭಿ ದುಃಖ ಕಿ ಲಹರ್ ಬಿ ನಹಿ ಆ ಸಕ್ತಿ. ಈಗ ನಿಮಗೆ ದುಃಖದ ಅಲೆಗಳು ಕೂಡ ಬರಲೇಬಾರದು. ದುಃಖದ
ಅಲೆಗಳು ಸಹ ಬರಲೇಬಾರದು ಅಂತ ಬಾಬಾ ಹೇಳ್ತಾ ಇರೋದು. ಸ್ವಪ್ನ ಮೇ ಬಿ ಜರಾ ಬಿ ದುಃಖ ಕಾ ಅನುಭವ ನಾ ಹೋ. ಸ್ವಪ್ನದಲ್ಲೂ ಅಂಶ ಮಾತ್ರನೂ ದುಃಖದ ಅನುಭವ ಆಗಬಾರದು. ಸ್ವಪ್ನದಲ್ಲೂ ಅಂಶ ಮಾತ್ರನೂ ದುಃಖದ ಅನುಭವ ಆಗಬಾರದು. ತನ್ನ बीमार हो जाए, धन नीचे ऊपर हो जाए, कुछ भी हो लेकिन दुख की लहर अंदर नहीं आनी चाहिए. ನೋಡಿ, ಶರೀರಕ್ಕೆ ತನ್ನ ಅಂದ್ರೆ ಶರೀರಕ್ಕೆ ಕಾಯಿಲೆ ಬರ್ಬೋದು, ಹಣಕಾಸಿನ ವ್ಯವಹಾರದಲ್ಲಿ ಮೇಲೆ ಕೆಳಗೆ ಆಗ್ಬೋದು, ನಿಮ್ಮ ಬಿಸ್ನೆಸ್ ದುಡಿಮೆ ಸ್ವಲ್ಪ ಏನಾಗ್ಬೋದು, ಏರುಪೇರು ಆಗ್ಬೋದು, ಹೆಚ್ಚು ಕಡಿಮೆ ಆಗ್ಬೋದು ಅಂತ ಹೇಳ್ತಾರೆ ಬಾಬಾ. ಏನೇ ಆದ್ರೂ ಸರಿ, ಆದ್ರೆ ದುಃಖದ ಅಲೆಗಳು ಒಳಗಿಂದ ಬರಲೇಬಾರದು ಅಂತ ಹೇಳ್ತಾರೆ ಬಾಬಾ. ಏನಂತ ಹೇಳಿದ್ರು ಬಾಬಾ? ಮಂತ್ರ ಕೊಟ್ಟಿದ್ದೀನಿ, ಸಹಜ ಮಂತ್ರ ಸದಾ ನೆನಪು ಬಂತು ಅಂದ್ರೆ ದುಃಖ ಓಡೋಗ್ಬಿಡತ್ತೆ ಅಂತ. ದುಃಖದ ಅಲೆನೂ ಬರಬಾರದು. ಸ್ವಪ್ನದಲ್ಲೂ ಅಂಶ ಮಾತ್ರನೂ ದುಃಖ ಬರಬಾರದು. ತನುವಿನ ರೋಗ ಬಂದ್ರೂ ಬರಬಾರದು. ಶಾರೀರಿಕ ಮತ್ತು ವ್ಯವಹಾರಿಕ ಬಿಸ್ನೆಸ್ ಅಲ್ಲಿ, ದುಡಿಮೆಯಲ್ಲಿ, ಯಾವುದ್ರಲ್ಲೂ ನಿಮಗೆ ಹಣಕಾಸಿನ ವ್ಯವಹಾರದಲ್ಲಿ ಏರುಪೇರು ಆದ್ರೂ ಕೂಡ ದುಃಖದ ಅಲೆ ಒಳಗಿಂದ ಬರಲೇಬಾರದು ಅಂತ ಹೇಳ್ತಾರೆ. ಲಹರ್ ಕ್ರಾಸ್ ಕರ್ ಚಲಿ ಜಾಯ್. ದುಃಖದ ಅಲೆಗಳು ಬಂದ್ರೂ ಕೂಡ ಆ ಅಲೆಗಳನ್ನ ಕ್ರಾಸ್ ಮಾಡ್ಕೊಂಡು ನೀವೇನಾಗ್ಬೇಕು, ಮುಂದಕ್ಕೆ ಹೋಗ್ಬಿಡ್ಬೇಕು ಅಂತ ಹೇಳ್ತಾರೆ. ಒಂದು ಬಹಳ ವಿಶೇಷ ಶಬ್ದ, ಪ್ರಶ್ನೆ ಕೇಳ್ತಿದ್ದಾರೆ ಬಾಬಾ. ಸಾಗರ್ ಮೇ ಕಬಿ ನಹಾಯ ಹೇ? ಬಾಬಾ ಕೇಳ್ತಿದ್ದಾರೆ, ಸಾಗರದಲ್ಲಿ ಎಂದಾರು ಸ್ನಾನ ಮಾಡಿದ್ದೀರಾ? ಬಾಬಾ ಕೇಳ್ತಿದ್ದಾರೆ, ಸಾಗರದಲ್ಲಿ ಎಂದಾರು ಸ್ನಾನ ಮಾಡಿದ್ದೀರಾ? लहर आती है तो जंप कर पार कर जाते हैं, अगर तरीका आता है तो उसमें नहाने का सुख लेते, नहीं तो डूब जाते. ನೋಡಿ, ಸಾಗರದಲ್ಲಿ ಹೋಗಿ ನೋಡ್ರಿ ಎಷ್ಟು ಮಜಾ ಇರುತ್ತೆ ಅಂತಂದ್ರೆ, ಅದು ಅಲೆಗಳು ಬಂತು ಅಂತಂದ್ರೆ ಅಲೆ ಬರ್ತಿದ್ದಂಗೆ ಏನ್ ಮಾಡ್ತೀವಿ, ಜಂಪ್ ಮಾಡಿ ಹಿಂದಕ್ಕೆ ಏನ್ ಮಾಡ್ತೀವಿ, ಓಡೋಡ್ಕೊಂಡು ವಾಪಸ್ ಬಂದ್ಬಿಡ್ತೀವಿ. ಒಂದ್ ವೇಳೆ ಅದರಿಂದ ತಪ್ಪಿಸ್ಕೊಳ್ಳೋ ವಿಧಾನ ಬಂತು ಅಂದ್ರೆ, ಅಲೆಯಿಂದ ತಪ್ಪಿಸ್ಕೊಳ್ಳುವಂತ ವಿಧಾನ ಬಂತು ಅಂತಂದ್ರೆ ಅದರಲ್ಲಿ ಮುಳುಗ್ತೀರಿ. ಪೂರಾ ಶರೀರ ಪೂರಾ ತಲೆ ತನಕ ನೀರು ಬಂದ್ರೂ ಕೂಡ ಮುಳುಗ್ತೀರಿ, ಸುಖ ತಗೋತೀರಿ. ಒಂದ್ ವೇಳೆ ಅದರಿಂದ ರಕ್ಷಣೆ ತಗೊಳ್ಳುವಂತಹ ವಿಧಾನ ಗೊತ್ತಿಲ್ಲ ಅಂತಂದ್ರೆ ಮುಳುಗ್ಬಿಡ್ತೀರಿ ಅಂತ ಹೇಳ್ತಾರೆ. तो लहरों में लहराना आता है या डूब जाते हो? ಹಾಗೆ ಬಾಬಾ ಕೇಳ್ತಾ ಇದ್ದಾರೆ, ನಿಮ್ಗೂ ಸಹ ಸಾಗರದಲ್ಲಿ ಅಲೆಗಳು ಬಂದಾಗ ಅಲೆಗಳಲ್ಲಿ ತೇಲಾಡೋದು ಬರುತ್ತೋ ಅಥವಾ ನೀವು ಮುಳುಗೋಗ್ಬಿಡ್ತೀರೋ? ಸಾಗರಕ್ಕೆ ಬಚ್ಚೆ ಡೂಬ್ ತೋ ನಹಿ ಸಕ್ತೆ. ಬಾಬಾ ಕೇಳ್ತಿದ್ದಾರೆ, ಸಾಗರನ ಮಕ್ಕಳು ಮುಳುಗೋದಿಲ್ಲ ತಾನೆ ಅಂತ ಹೇಳ್ತಾರೆ. ಮುಳುಗೋದಿಲ್ವಾ? ಲಹರ್ ಕೋ ಕ್ರಾಸ್ ಕರೋ. ಎಂತಹ ಅಲೆಗಳೇ ಬಂದ್ರು ಕೂಡ ಏನ್ ಮಾಡಿ ಅಂತ ಹೇಳ್ತಾರೆ ಬಾಬಾ, ಕ್ರಾಸ್ ಮಾಡಿ. ಜೈಸೆ ಕಿ ಖೇಲ್ ಕರ್ ರಹೆ ಹೈ. ಏನ್ ಅನ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ, ಆಟ ಆಡ್ತಿದೀವಿ ಅಂತ ಅನ್ಕೊಳ್ರಿ ಅಂತ ಹೇಳ್ತಾರೆ. ಸಾಗರದ ಅಲೆಗಳು ಬಂದ್ರೆ ಅಲೆಗಳಲ್ಲಿ ಏನ್ ಮಾಡ್ತಾ ಇದ್ದೀವಿ, ಆಟ ಆಡ್ತಿದೀವಿ ಅಂತ ಅನ್ಕೊಳ್ರಿ ಅಂತ ಹೇಳ್ತಾರೆ. ದುಃಖಕ್ಕೆ ದಿನ ಸಮಾಪ್ತ ಹೋಗಯೇ. ಯಾಕೆಂದ್ರೆ ದುಃಖದ ದಿನಗಳೇನಾಯ್ತು ಅಂತ ಹೇಳ್ತಾರ ಬಾಬಾ, ಸಮಾಪ್ತಿ ಆಯ್ತು ಅಂತ ಹೇಳ್ತಾರೆ. ನಿಮ್ಮದು ದುಃಖದ ದಿನಗಳೇನಾದ್ವೀಗ ಸಮಾಪ್ತಿಯಾಗಿದ್ದಾವೆ ಅಂತ ಬಾಬಾ ಹೇಳ್ತೀವಿ. ಎರಡನೇ ಪಾಯಿಂಟ್ ಇದೆ, ವಿಜಯೀ ಭವಕ್ಕೆ ವರದಾನ ಸೆ ಮಾಯಾ ಕೋ ವಿದಾಯಿ. ವಿಜಯೀ ಭವದ ವರದಾನದಿಂದ ಮಾಯೆಗೆ ಬೀಳ್ಕೊಡುಗೆ ಕೊಡಿ ಅಂತ ಹೇಳ್ತಾರೆ. ವಿಜಯೀ ಭವದ ವರದಾನದಿಂದ ಮಾಯೆಗೆ ಬೀಳ್ಕೊಡುಗೆ. ಬಾಪ್ ದಾದಾ ದ್ವಾರ ಸದಾ ವಿಜಯೀ ಭವ ಕಾ ವರದಾನ ಪ್ರಾಪ್ತ ಹುವಾ ಹೇ. ಬಾಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ, ಬಾಪ್ ದಾದರವರ ಮೂಲಕ ಸದಾ ವಿಜಯೀ ಭವದ ವರದಾನ ಪ್ರಾಪ್ತ ಆಗಿದೆಯಾ? ಕೇಳ್ತಿದ್ದಾರೆ ಬಾಬಾ, ಸದಾ ವಿಜಯೀ ಭವದ ವರದಾನ ಪ್ರಾಪ್ತ ಆಗಿದೆಯಾ? जब अलौकिक जन्म लिया तो सौगातवा जन्म का वरदान बाप ने विजयी भव का दिया. ಯಾವಾಗ ನೀವು ಅಲೌಕಿಕ ಜನ್ಮವನ್ನ ಪಡೆದ್ರೋ, ನಿಮ್ಮ ಅಲೌಕಿಕ ಜನ್ಮವನ್ನ ನೀವು ಪಡಿತಿದ್ದ ಹಾಗೇನೆ ಜನ್ಮದಿನದ ಉಡುಗೊರೆ ಸೌಗಾತ್ ಬಾಬಾ ಏನ್ ಕೊಟ್ಬಿಟ್ಟಿದ್ದಾರೆ ನಿಮಗೆ? ವರದಾನ ಕೊಟ್ಬಿಟ್ರು ಬಾಬಾ. ಏನ್ ಉಡುಗೊರೆ ಕೊಟ್ಟಿದ್ದಾರೆ ಬಾಬಾ? ವರದಾನ. ಏನಂತ ಕೊಟ್ಟಿದ್ದಾರೆ? ವಿಜಯೀ ಭವಕ ದಿಯಾ. ಏನ್ ವರದಾನ ಕೊಟ್ರು ಬಾಬಾ? ವಿಜಯೀ ಭವದ ವರದಾನ. ಅವತ್ತೇ ಯಾವತ್ತು ಅಲೌಕಿಕ ಜನ್ಮ ಸಿಕ್ತೋ ಅವತ್ತೇ ಅಂತ ಹೇಳ್ತಾನೆ.
ನೋಡಿ, ಫಸ್ಟ್ ಹುಟ್ಟುತ್ತಿದ್ದ ಹಾಗೇನೆ ಬಾಬನ ವರದಾನ ಸಿಕ್ಕ ಮೇಲೆ ಆ ವರದಾನ ಎನಿ ಟೈಮ್ ಯಾವತ್ತೂ ಏನ್ ಮಾಡ್ತಾ ಇರ್ಬೇಕು ಅಂತ ಬಾಬಾ ಹೇಳೋದು, ಸ್ಮೃತಿಯಲ್ಲಿ ತಂದ್ಕೋತಾ ಇರ್ಬೇಕು. ಅದ್ರಲ್ಲೂ ಬೆಳಗ್ಗೆ ಅಮೃತ ವೇಳೆ ಕಣ್ಣು ಬಿಟ್ಟು ಬಾಬನಿಗೆ ಗುಡ್ ಮಾರ್ನಿಂಗ್ ಹೇಳಿ, ಬಾಪ್ ದಾದ ಇಬ್ಬರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳಿದ ಕೂಡಲೇ ನಾನು ಅವತರಣೆಯಾಗಿದ್ದೀನಿ, ಈಗ ತಾನೇ ವಿಶ್ರಾಂತಿ ತಗೊಂಡು ಬಾಪ್ ದಾದರವರ ಮಡಿಲಿನಿಂದ ನಾನೀಗ ವಿಶ್ವ ಸೇವೆಗೆ ಬಂದಿದ್ದೀನಿ, ನಾನು ಕಲ್ಪದ ವಿಜಯಿ ಆತ್ಮ. ಇದು ಒಂದ್ ಸಂಕಲ್ಪ, ಇದು ಪ್ರತಿನಿತ್ಯ. ಎಷ್ಟ್ ದಿನ ಮಾಡೋದ್ರಿ, ನಮ್ಗೆ ಮಾಡಿ ಸಾಕಾತು ಅಲ್ಲ, ಸಾಕಾಗತ್ತ? ವಿಜಯ ಆಗ್ಬೇಕಲ್ಲ, ಎಲ್ಲಿಯ ತನಕ ವಿಜಯ ಸಿಗಲ್ಲ ಅಲ್ಲಿಯ ತನಕ ಈ ವರದಾನದ ಸ್ಮೃತಿಯನ್ನು ಕೂಡ ಮರೆಯೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಏನ್ ಮಾಡ್ಬೇಕು? ವಿಜಯಿ ಭವ. ಈ ವರದಾನ ಸಿಕ್ಬಿಟ್ಟಿದೆ. ಜಬ್ ಯಹ ವರದಾನ ಯಾದ್ ರೇತಾ ಹೇ ತೋ ಮಾಯಾ ವಿದಾಯಿ ಲೇ ಲೇತಿ ಹೇ. ಯಾವಾಗ ಈ ವರದಾನ ನೆನ್ಪಿರುತ್ತೋ ಆಗ ಮಾಯೆ ತಾನಾಗಿನೇ ತಮ್ಮಿಂದ ಬೀಳ್ಕೊಡುಗೆ ತಗೊಳುತ್ತೆ ಅಂತ ಹೇಳ್ತಾರೆ. ಮಾಯಾ ಮೂರ್ಛಿತ ಬನ್ ಜಾತಿ ಹೇ, ಸಾಮ್ನಾ ನಹಿ ಕರ್ ಸಕ್ತಿ. ನೀವು ಕಲ್ಪದ ವಿಜಯಿಗಳು. ಇವತ್ತೇನು ಹೊಸದಾಗಿ ವಿಜಯಿ ಅಂತ ಹೇಳ್ತಾ ಇಲ್ಲ ಬಾಬಾ. ಈ ಸಾರಿ ಈ ಕಲ್ಪದಲ್ಲಿ ನಿಮ್ಮನ್ನು ವಿಜಯಿ ಮಾಡ್ತೀನಿ ಅಂತ ಹೇಳಿಲ್ಲ ಬಾಬಾ. ನೀವು ಕಲ್ಪದ ವಿಜಯಿಗಳು. ಈ ಸ್ಮೃತಿ ಸಂಕಲ್ಪ ಇತ್ತು ಅಂತಂದ್ರೆ ಮಾಯೆ ತಾನಾಗಿನೇ ಮೂರ್ಛೆ ಹೋಗ್ಬಿಡುತ್ತೆ. ಅದಕ್ಕೆ ನಿಮ್ಮನ್ನ ಎದುರಿಸುವಂತಹ ಶಕ್ತಿ ತಾಕತ್ತು ಬರೋದೇ ಇಲ್ಲ ಅಂತ. ಅದಕ್ಕೆ ನೋಡಿ ಒಂದೆಷ್ಟು ಒಳ್ಳೆ ಉದಾಹರಣೆ ಕೊಡ್ತಾರೆ ಬಾಬಾ. ಜೈಸೆ ಶೇರ್ ಕೆ ಆಗೆ ಬಕ್ರಿ ಕ್ಯಾ ಕರೆಗಿ. ಬಾಬಾ ಕೇಳ್ತಿದ್ದಾರೆ, ಹೇಗೆ ಹುಲಿಯ ಮುಂದೆ ಮೇಕೆ ಬಂದ್ರೆ ಏನ್ ಮಾಡುತ್ತೆ ಅಂತ ಕೇಳ್ತಾರೆ. ಮೇಕೆ ಅಥವಾ ಕುರಿ ಯಾವ್ದಾರ ಇರ್ಬೋದು. ಬಾಬಾ ಹೇಳ್ತಾರೆ, ಹುಲಿಯ ಮುಂದೆ ಒಂದು ಮೇಕೆನೋ ಕುರಿನೋ ಬಂತು ಅಂದ್ರೆ ಏನ್ ಮಾಡುತ್ತೆ? ಹುಲಿನ ನೋಡಿದ ಕೂಡ್ಲೆ ಮೇಕೆ ಮರಿಗೇನಾಗುತ್ತೆ? ಮೇಕೆಗೇನ್ ಅನ್ಸುತ್ತೆ? ಖುಷಿ ಆಗತ್ತಾ? ದುಃಖ ಆಗತ್ತಾ? ದೇಖ್ತೆ ಹಿ ಮೂರ್ಛಿತ ಹೋ ಜಾಯೇಗಿ. ಎದುರುಗಡೆಗೆ ಹುಲಿನೋ ಸಿಂಹನೋ ನೋಡ್ತು ಅಂತಂದ್ರೆ ಮೇಕೆ ನೋಡ್ತಿದ್ದ ಹಾಗೆ ಮೂರ್ಛೆ ಹೋಗ್ಬಿಡತ್ತಲ್ವಾ ಅಂತ ಹೇಳ್ತಾರೆ. ಮೂರ್ಛೆ ಹೋಗುತ್ತಲ್ವಾ? ಸೊ ಹಾಗೆ ನೀವು ಕೂಡ ಯಾರು ಅಂತ ಹೇಳ್ತಾರೆ ಬಾಬಾ. तो जब यह वरदान स्मृति में रहता तो माया सामना नहीं कर सकती. ಹಾಗೆ ನಿಮಗೂ ಸಹ ವರದಾನ ಸ್ಮೃತಿಲಿ ಇತ್ತು ಅಂತಂದ್ರೆ, ಯಾವ ವರದಾನ? ವಿಜಯೀ ಭವದ ವರದಾನ ಸ್ಮೃತಿ ಇತ್ತು ಅಂತಂದ್ರೆ ಮಾಯೆ ಎದುರಿ ಬರೋದೇ ಇಲ್ಲ, ಅದು ಮೂರ್ಛೆ ಹೋಗ್ಬಿಡ್ಬಿಡತ್ತೆ ಅಂತ ಹೇಳ್ತಾರೆ. ಮಾಯಾ ಕಾ ರಾಜ್ಯ ತೋ ಅಭಿ ಸಮಾಪ್ತ ಹೋನೆ ವಾಲಾ ಹೇ. ಯಾಕೆಂದ್ರೆ ಮಾಯೆಯ ರಾಜ್ಯನೇ ಇನ್ನ ಕೆಲವೇ ದಿನಗಳಲ್ಲಿ ಸಮಾಪ್ತಿಯಾಗೋದಿದೆ ಅಂತ ಹೇಳ್ತಾರೆ. ಮಾಯೆಯ ರಾಜ್ಯ ಇನ್ನ ಕೆಲವೇ ದಿನಗಳಲ್ಲಿ ಏನಾಗೋದಿದೆ? ಸಮಾಪ್ತಿಯಾಗೋದಿದೆ. ಯಹ ತೋ ಸಿರ್ಫ್ ಜೈಸೆ ಕೋಯಿ हट से आगे किया जाता है, वैसे थोड़ा सा शांत होते हुए माया अपना हट दिखा रही है. ಹೇಗೆ ನೋಡಿ, ಕೆಲವೊಂದು ಪರಿಸ್ಥಿತಿಯಲ್ಲಿ ಕೆಲವೊಬ್ರು ಹಠದಿಂದ ನಿಮ್ಮ ಮುಂದೆ ಏನ್ ಮಾಡ್ತಿರ್ತಾರೆ? ವಾದ ಮಾಡೋಕು ಅಥವಾ ಏನೋ ಲಾಸ್ಟ್ ಸಮಯಕ್ಕೆ ಏನ್ ಮಾಡ್ತಾರಂತೆ? ಹಠದಿಂದ ಮುಂದೆ ಬರ್ತಾರಂತೆ. ಹಾಗೆ ಮಾಯನೂ ಕೂಡ ಸ್ವಲ್ಪ ಉಸಿರಾಡ್ತಾ ಇದೆ, ನೋಡೋಣ ಇನ್ನೊಂದ್ ಸ್ವಲ್ಪ ಏನಾದ್ರು ಇವ್ರನ್ನ ಹೆಂಗಾರ ಮಾಡಿ ನನ್ ಕಡೆ ಮಾಡ್ಕೋಬಹುದಾ ಅಂತ ಹಠ ತೋರಿಸ್ತಾ ಇದೆ ಅಂತ ಹೇಳ್ತಾರೆ. ಹಠದಿಂದ ನಿಮ್ಮನ್ನ ಎದುರಿಸಿ ನಿಮ್ಮನ್ನ ತನ್ನ ಕಡೆ ಮಾಡ್ಕೊಳ್ಳೋಕೆ ಏನ್ ಮಾಡ್ತಾ ಇದೆ? ಪ್ರಯತ್ನ ಮಾಡ್ತಾ ಇದೆ. ಮಾಯಾ ಶಕ್ತಿಶಾಲಿ ನಹಿ. ಗಮನದಲ್ಲಿಟ್ಕೊಳ್ರಿ, ಮಾಯೆ ಶಕ್ತಿಶಾಲಿ ಇಲ್ವೇ ಇಲ್ಲ ಅಂತ ಬಾಬಾ ಹೇಳ್ತಾ ಇರೋದು. ಶಕ್ತಿಶಾಲಿ ಇರೋರು ಯಾರು? और आप सब है ಮಾಸ್ಟರ್ ಸರ್ವಶಕ್ತಿವಾನ್. ಅರೆ ನೀವೆಲ್ಲ ಯಾರು ಅಂತ ಹೇಳ್ತಾರೆ ಬಾಬಾ? ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳ್ತಾರೆ. ಮಾಸ್ಟರ್ ಸರ್ವಶಕ್ತಿವಾನ್. ಮಾಸ್ಟರ್ ಸರ್ವಶಕ್ತಿವಾನ್ के आगे शक्तिहीन माया क्या कर सकती? ಬಾಬಾ ಕೇಳ್ತಿದ್ದಾರೆ, ಮಾಸ್ಟರ್ ಸರ್ವಶಕ್ತಿವಾನರ ಮುಂದೆ ಶಕ್ತಿಹೀನ ಮಾಯೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಕೇಳ್ತಾರೆ. ಶಕ್ತಿಹೀನ ಇದೆ ಅದು. जैसे कल्प पहले भी कहा यह सब मरे हुए, ऐसे ही यहाँ माया भी मरी हुई है, जिंदा नहीं है, सिर्फ निमित्त मात्र विजयी बनना है. ಹೇಗೆ ಬಾಬಾ ಕಲ್ಪದ ಮೊದಲು ನಾನು ಹೇಳಿದ್ದೆ ಅಂತ ಹೇಳ್ತಾರೆ. ಈ ಕಲ್ಪದಲ್ಲೇನಪ್ಪ ಬಾಬಾ ಹೊಸದಾಗಿ ಹೇಳ್ತಾ ಇದಾರೇನೋ, ನಾನ್ ವಿಜಯಿ ಆಗಿದ್ನೋ ಇಲ್ವೋ ಅಂತ ಅನುಮಾನ ಶಂಕೆ ಇಲ್ವೇ ಇಲ್ಲ. ಕಲ್ಪದ ಮೊದಲು ಹೇಳಿದ್ದೆ. ಏನಂತ ಹೇಳಿದ್ರು ಬಾಬಾ? ಮಕ್ಕಳೇ, ನಿಮ್ಮ ಪಾಲಿಗೆ ಕಲಿಯುಗದಲ್ಲಿ ಎಲ್ಲರೂ ಸತ್ತೋಗಿದ್ದಾರೆ,
ಹಾಗೇನೆ ಮಾಯೆನೂ ಕೂಡ ಸತ್ತೋಗಿದೆ ಅಂತ ಹೇಳಿದ್ರು ಬಾಬಾ. ಅದು ಬದುಕಿಲ್ಲ, ನೀವೇ ಅದನ್ನ ಬದುಕೇತೋ ಇಲ್ಲೋ ಅಂತ ಅದಕ್ಕೆ ಉಸಿರು ಕೊಟ್ಟು ಕೊಟ್ಟು ಏನ್ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಬದುಕು ಬಿಡ್ತೀರಾ ಅಂತ ಬಾಬಾ ಹೇಳ್ತಾರೆ. ಅದು ಬದುಕಿಲ್ಲ ಮಾಯೆ, ಅದು ಯಾವಾಗ್ಲೂ ಸತ್ತೋಗಿದೆ ಅಂತ ಹೇಳ್ತಾರೆ ಬಾಬಾ. ಈಗ ಕೇವಲ ನಿಮಿತ್ತ ಮಾತ್ರ ವಿಜಯಿ ಆಗಬೇಕು. ಕಲ್ಪಕಲ್ಪದಲ್ಲೂ ಆಗಿದ್ದೆ, ನಡೆದಿದ್ದೆ, ಮಾಡಿದ್ದೆ, ಆಗಿದ್ದು, ನಡೆದಿದ್ದು, ಮಾಡಿದ್ದನ್ನ ಪುನಃ ನಿಮಿತ್ತ ಮಾತ್ರ ಏನ್ ಮಾಡ್ಬೇಕು, ಈಗ ವಿಜಯಿಗಳನ್ನಾಗಿ ಮಾಡ್ಕೋಬೇಕು, ವಿಜಯಿ ಆಗಬೇಕು ಅಂತ ಹೇಳ್ತಾರೆ. ಅಚ್ಚಾ, 3ನೇ ಪಾಯಿಂಟ್ ಇದೆ. ವಿಜಯಿ ಪನ್ಕೆ ನಶೆ ಸೇ ಸರ್ವ ಆಕರ್ಷಣ ಸೇ ಪರೇ. ವಿಜಯಿತನದ ನಶೆಯಿಂದ ಸರ್ವ ಆಕರ್ಷಣೆಗಳಿಂದ ಭಿನ್ನರಾಗೋದು ಹೇಗೆ ಅಂತ ಹೇಳ್ತಾರೆ. ಸದಾ ಅಪನೆ ಕೋ ರೂಹಾನಿ ಶಸ್ತ್ರಧಾರಿ ಶಕ್ತಿ ಸೇನಾ ಯಾ ಪಾಂಡವ್ ಸೇನಾ ಸಮಜ್ತೆ ಹೋ. ಬಾಬಾ ಕೇಳ್ತಾ ಇದ್ದಾರೆ, ಸದಾ ನಿಮ್ಮನ್ನ ನೀವು ಆತ್ಮೀಕ ಶಸ್ತ್ರಧಾರಿ ಶಕ್ತಿ ಸೈನ್ಯ, ಆತ್ಮೀಕ ಶಸ್ತ್ರಧಾರಿ ಶಕ್ತಿ ಸೈನ್ಯ ಅಥವಾ ಪಾಂಡವ ಸೈನ್ಯ ಅಂತ ಅನ್ಕೊಂಡಿದ್ದೀರೇನು ಕೇಳ್ತಿದ್ದಾರೆ ಬಾಬಾ. तो सेना को व योद्धाओं को सदैव क्या याद रहता है. ನೋಡಿ, ಮತ್ತು ಬಾಬಾ ಎಲ್ಲಿ ಬಂದ್ರು ಅಂತಂದ್ರೆ ಸೇನೆ ಅಥವಾ ಯೋಧರಿಗೆ, ಸೈನಿಕರಿಗೆ ಅಥವಾ ಯೋಧರಿಗೆ ಸದೈವ ಏನ್ ನೆನ್ಪಿರುತ್ತೆ ಬಾಬಾ ಕೇಳ್ತಾ ಇದ್ದಾರೆ. ಏನ್ ನೆನ್ಪಿರುತ್ತೆ? ಯುದ್ಧದ ಮೈದಾನದಲ್ಲಿ ಯೋಧರು ನಿಂತಿದ್ದಾರೆ ಅಥವಾ ಸೈನಿಕರು ನಿಂತಿದ್ದಾರೆ, ಯುದ್ಧ ನಡೀತಾ ಇದೆ, ಯುದ್ಧ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನ್ ನೆನ್ಪಿರುತ್ತೆ? ಸದೈವ ಏನ್ ನೆನ್ಪಿರುತ್ತೆ? ವಿಜಯ್. ಏನಂತ ಹೇಳ್ತಾರೆ ಬಾಬಾ? ವಿಜಯ. तो सदैव विजय का झंडा अपने मस्तक पर लहराया हुआ अनुभव करते हो. ಹಾಗಾದ್ರೆ ಸದೈವಕ್ಕೂ ವಿಜಯದ ಧ್ವಜ ನಮ್ಮ ಮಸ್ತಕದ ಮೇಲೆ ಹಾರಾಡ್ತಾ ಇದೆ ಅಂತ ಅನುಭವ ಮಾಡ್ಕೊಳ್ತೀರೇನು? ವಿಜಯದ ಧ್ವಜವನ್ನ ಎಲ್ಲೋ ಮೇಲ್ಗಡೆ ಮನೆ ಮೇಲೋ ಮನೆ ಮುಂದ್ಗಡೆಗೂ ಎಲ್ಲ ಹಾರಿಸ್ತಿದ್ದೀವಿ ಅಂತಲ್ಲ, ಎಲ್ಲಿ ಹಾರಿಸ್ಕೋಬೇಕಂತೆ? ನಿಮ್ಮ ಮಸ್ತಕದ ಮಧ್ಯದಲ್ಲಿ ಅಂತ ಅನುಭವ ಮಾಡ್ಕೊಳ್ರಿ ಅಂತ ಹೇಳ್ತಾನೆ. ಸದಾ ವಿಜಯ ಕಾ ಜಂಡಾ ಲಹರಾನೆ ವಾಲೆ ವಿಜಯಿ ರತ್ನ ಹೋನ. ಸದಾ ವಿಜಯದ ಜಂಡಾ ಹಾರಿಸುವಂತಹ ವಿಜಯಿ ರತ್ನಗಳಲ್ವಾ ಕೇಳ್ತಿದ್ದಾರೆ ಬಾಬಾ. ಸದಾ ವಿಜಯದ ಜಂಡಾ ಹಾರಿಸುವಂತ ವಿಜಯಿ ರತ್ನಗಳಲ್ವಾ? ऐसे विजयी रत्नों का यादगार बाप के गले का हार आज तक पूजा जाता है. ಇಂತಹ ವಿಜಯಿ ರತ್ನಗಳ ಯಾದ್ಗಾರನ್ನ, ಇಂತಹ ವಿಜಯಿ ರತ್ನಗಳ ನೆನಪನ್ನ ತಂದೆ ಕೊರಳಿನ ಹಾರದ ರೂಪದಲ್ಲಿ ಇಲ್ಲಿಯವರೆಗೂ ಪೂಜಿಸಲಾಗತ್ತೆ ಅಂತ. ಈ ತರಹದ ವಿಜಯಿ ರತ್ನಗಳ ಮಾಲೆ ನೆನಪನ್ನ ನೆನಪಿನ ರೂಪದಲ್ಲಿ ತಂದೆಯ ಕೊರಳಿನ ಹಾರದಲ್ಲಿ ಏನ್ ಮಾಡ್ತಾರಂತ ಈಗಲೂ ಕೂಡ ಭಕ್ತರು ಪೂಜಿಸ್ತಾರೆ ಅಂತ ಹೇಳ್ತಾರೆ. ಹರ್ರೇಕೂ ಯಹ ನಶಾ ರೇನಾ ಹಿ ಚಾಹಿಯೇ ಕಿ ಮೇ. ಪ್ರತಿಯೊಬ್ಬ ಆತ್ಮಗಳಿಗೂ ಈ ನಶೆ ಇರಲೇಬೇಕು. ಯಾವ ನಶೆ? ಕಿ ಮೇ ಗಲೆ ಕಾ ಹಾರು ಹೂ. ನಾನು ತಂದೆಯ ಕೊರಳಿನ ಹಾರ ಇದ್ದೇನೆ. ಇದು ನಶೆ ಪ್ರತಿಯೊಬ್ಬರಿಗೂ ಇರಬೇಕು. ನಾನು ತಂದೆಯ ಕೊರಳಿನ ಹಾರ ಇದ್ದೇನೆ. ವಿಜಯಿ ಕಿ ನಿಶಾನಿ ಸದಾ. ಯಾರು ವಿಜಯಿಗಳು ಅವರ ಚಿಹ್ನೆ ಗುರುತು ಸದಾ ಹೇಗಿರ್ತಾರೆ? ಒಂದು ನಶೆ ಇರುತ್ತೆ, ನಾನು ಕೊರಳಿನ ಹಾರ ಅಂತ ಹೇಳಿ. ವಿಜಯಿ ಆತ್ಮಗಳ ನಿಶಾನಿ ಗುರುತು ಸದಾ ಹೇಗಿರ್ತಾರೆ? ಸದಾ ಹರ್ಷಿತ ಹೋಂಗೆ, ಸದಾ ಹರ್ಷಿತರಾಗಿರ್ತಾರೆ. ಕಿಸಿ ಬಿ ಪ್ರಕಾರಕ್ಕೆ ಆಕರ್ಷಣೆ ಪರೇ ಹೋಂಗೆ. ಯಾವುದೇ ಪ್ರಕಾರದ ಆಕರ್ಷಣೆಯಿಂದ ಭಿನ್ನರಾಗಿರ್ತಾರೆ ಅಂತ ಹೇಳ್ತಾರೆ. ಯಾವುದೇ ಪ್ರಕಾರದ ವ್ಯಕ್ತಿ ವಸ್ತು ವೈಭವಗಳ ಆಕರ್ಷಣೆಯಿಂದ ಏನಾಗಿರ್ತಾರೆ? ಅವರು ಭಿನ್ನರಾಗಿರ್ತಾರೆ. ಕ್ಯಾ ಬಿ ಹೋ ಜಾಯ್ ಲೇಕಿನ್ ಲೇಕಿನ್ ಬಾಪ್ ಜೈಸಾ ಆಕರ್ಷಣ ಸ್ವರೂಪ ಕೋಯಿ ಹೇ ಕ್ಯಾ. ನೋಡಿ, ಬಾಬಾ ಕೇಳ್ತಾರೆ, ಏನೇ ಆದ್ರೂ ಸರಿ ತಂದೆಯಂತಹ ಆಕರ್ಷಣಾ ಸ್ವರೂಪರು ಬೇರೆ ಯಾರು ಇದ್ದಾರಾ? ತಂದೆಗಿಂತಲೂ ಆಕರ್ಷಣೆ ಮಾಡುವಂತವ್ರು ಯಾರು ಇದ್ದಾರಾ ನಿಮಗೆ? ತೋ ಸಬ್ಸೆ ಸುಂದರ್ ಕೌನ್? ಎಲ್ಲರಿಗಿಂತ ಸುಂದರರು ಯಾರು? ಎಲ್ಲರಿಗಿಂತ ಸುಂದರರು. ನೋಡಿ, ನಾವು ಚಿಕ್ಕವರಿದ್ದಾಗಿಂದ ಈ ವಾಣಿ ಕೇಳೋ ನೀವೆಲ್ಲರೂ ಎಷ್ಟೇ ವಯಸ್ಸಿನವ್ರು ಇರ್ಬೋದು, ನೀವು ಚಿಕ್ಕವರಿದ್ದಾಗಿಂದಲೂ ಶಿವಲಿಂಗದ ಮೂರ್ತಿಗಳು ಅದೇ ತರ ಇದ್ದಾವೆ ಅಲ್ವಾ? ನಿಮ್ ತಾತ ಮುತ್ತಾತ ಅವ್ರ ತಾತನ ಕಾಲದಿಂದನೂ ಶಿವಲಿಂಗದ ಮೂರ್ತಿ ಸದಾ ಹೇಗಿದೆ?
ಒಂದೇ ಥರ ಇದೆ. ಪಾಪ ವಯಸ್ಸಾಗಿದೆಯಾ? ಹ್ಮ್. ಆದ್ರೆ ಸುಂದರ ಅಂದ್ರೆ ಯಾವ್ದ್ರಲ್ಲಿ ಬಾಬಾ ಹೇಳೋದು ಸುಂದರ ಅಂದ್ರೆ? ಗುಣಗಳಲ್ಲಿ, ಶಕ್ತಿಗಳಲ್ಲಿ. ಬಾಬಾ ಹೇಳ್ತಾರೆ ಅವನಿಗಿಂತ ಸುಂದರರು ಯಾರು ಇಲ್ಲ. तो सबसे सुंदर कौन? ಶಿವಬಾಬಾ ಹೇನ. ಎಲ್ಲರಿಗಿಂತ ಸುಂದರರು ಯಾರು? ಶಿವಬಾಬನೇ ಅಲ್ವಾ? तो ಸದೈವ್ ಪಾಪ ಕಿ ಯಾದ್ ರಹೆ. ಹಾಗಾದ್ರೆ ಸದೈವಕ್ಕೂ, ಯಾಕೆಂದ್ರೆ ಬಾಬನ ಹೆಸರೇ ಶಿವ. ಶಿವ ಅಂದ್ರನೇ ಸತ್ಯಂ ಶಿವಂ ಸುಂದರಂ ಅಂತ ಹೇಳಿ. ಅದಕ್ಕೆ ಶಿವಬಾಬಾ ಅಂತ ಹೇಳಿದ್ಮೇಲೆ ಸದೈವ ತಂದೆ ನೆನಪಲ್ಲಿರಿ, ಉಸಿ ಆಕರ್ಷಣೆ ಆಕರ್ಷಿತ ರಹೋ. ಆ ತಂದೆಯ ಆಕರ್ಷಣೆಯಲ್ಲೇ ಸದಾ ಆಕರ್ಷಿತರಾಗಿ ಇರಿ ಅಂತ ಹೇಳ್ತಾರೆ. ಫಿರ್ ಕೋಯಿ ಆಕರ್ಷಿತ ನಹಿ ಕರ್ ಸಕ್ತಾ. ಆಗ ನೋಡಿ, ಯಾವುದೇ ಆಕರ್ಷಣೆ ನಿಮ್ಮನ್ನ ಆಕರ್ಷಿತರನ್ನಾಗಿ ಮಾಡೋದೇ ಇಲ್ಲ ಅಂತ ಹೇಳ್ತಾನೆ. ಅಗರ್ ಕೋಯಿ ಬಿ ಆಪ್ಕೋ ಅಪನಾ ರಾಜ್ಯ ಭಾಗ್ಯ ದೇನೆ ಆಯೇ ತೋ ಲೆಂಗೆ. ಒಂದು ಹೇಳೋ ಬಾಬಾ ಹೇಳ್ತಿದ್ದಾರೆ, ಯಾರಾದ್ರೂ ಬಹಳ ಅವ್ರ ಹತ್ರ ಏನಿದೆ, ಕನಕ ಸಂಪತ್ತಿದೆ, ದೊಡ್ಡದೊಂದು ರಾಜ್ಯ ಇದೆ, ನಮ್ಮ ಹತ್ರ ಇರೋ ಎಲ್ಲ ಸಂಪತ್ತು, ರಾಜ್ಯ ಭಾಗ್ಯ ಕೊಡ್ತೀನಿ ತಗೊಳ್ರಿ ಅಂತ ಕೊಡ್ಲಿಕ್ಕೆ ಬಂದ್ರೆ ತಗೋತೀರಾ? ಯಾರಾದ್ರೂ ತಮ್ಮ ಹತ್ರ ಇರೋ ಎಲ್ಲ ಕೋಟ್ಯಾನುಗಟ್ಲೆ ಇದ್ದೀರಿ, ಪದಂಪತಿ ಮಲ್ಟಿ ಮಿಲಿಯನರ್ ಇದ್ದಾರೆ, ಎಷ್ಟು ಜನ್ಮದವರೆಗೂ ಕುಂತು ತಿಂದ್ರು ಖಾಲಿ ಆಗದೆ ಇರುವಷ್ಟಿದೆ ಅಂತ ಅವ್ರು ಏನಾದ್ರು ಕೊಡ್ಲಿಕ್ಕೆ ಬಂದ್ರೆ ರಾಜ್ಯ ಭಾಗ್ಯ ತಗೋತೀರೇನೋ? ಯಾರು ಬರ್ಲಿ ತಗೊಳ್ರಿ ನೋಡ್ತೀವಿ ಅಂತ ಹೇಳೋರು ತಗೋತೀರ? ಅಲ್ಲಿ ಕೂತವ್ರು ಹೇಳುತ್ತಾರೆ ನಹಿ, ಇಲ್ಲ ತಗೊಳಲ್ಲ. ಬಾಬಾ ಕೇಳಿದ್ರು ಕ್ಯೋ, ಯಾಕೆ ತಗೊಳಲ್ಲ? ಕ್ಯೋಂಕಿ ಯಾಕೆ ಅಂತಂದ್ರೆ ಆಜ್ ಕಲ್ಗೆ ಪ್ರೆಸಿಡೆಂಟ್ ಕಿ ಕುರ್ಸಿ ಕಾಂಟೋಂ ಕಿ ಕುರ್ಸಿ ಹೇ. ಅದಕ್ಕೆ ನೋಡಿ ಬಾಬಾ ಎಷ್ಟು ಒಳ್ಳೆ ಉದಾಹರಣೆ ಕೊಡ್ತಾರೆ ಅಂತಂದ್ರೆ, ಯಾಕೆಂದ್ರೆ ಇವತ್ತಿನ ಕಲಿಯುಗದ ಒಬ್ಬ ಪ್ರೆಸಿಡೆಂಟ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಅಧ್ಯಕ್ಷ ಪ್ರೆಸಿಡೆಂಟ್, ಅವ್ರ ಕುರ್ಚಿ ಮುಳ್ಳಿನ ಕುರ್ಚಿ ಅಂತ. ಅವರೇ ಮುಳ್ಳಿನ ಕುರ್ಚಿ ಮೇಲೆ ಕೂತಿರ್ತಾರೆ. ಆ ಕುರ್ಚಿ ನಿಮಗೆ ಬಿಟ್ಕೊಡ್ತೀನಿ ತಗೊಳ್ತೀರಾ ಅಂತಂದ್ರೆ ನೀವ್ಯಾಕೆ ತಗೊಳಕ್ ಹೋಗ್ತೀರಿ? ಬೇಡಪ್ಪ, ನಿಮ್ಮ ಮುಳ್ಳಿನ ಕುರ್ಚಿ ನೀವೇ ಇಟ್ಕೊಳ್ರಿ ಅಂತ ಹೇಳ್ತೀವಿ. ತಾಜ್ ತಖ್ತ್ ಚೋಡ್ಕರ್ ಕಾಂಟೋಂ ಕಿ ಕುರ್ಸಿ ಕೌನ್ ಲೇಗ? ಬಾಬಾ ನೋಡಿದ್ರೆ ನಿಮಗೆ ಕಿರೀಟ ಸಿಂಹಾಸನ ಕೊಡ್ತಾ ಇದ್ದಾರೆ. ಇವತ್ತಿನ ಪ್ರೆಸಿಡೆಂಟ್ಗೆ ಯಾರು ಕಿರೀಟ ಸಿಂಹಾಸನ ತೊಡಿಸಿ ಕೂರಿಸ್ತಾರ? ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಪ್ರೆಸಿಡೆಂಟ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ಯಾರಿಗೂ ಹಣೆ ಮೇಲೊಂದು ತಿಲಕ ಇಟ್ಟಿರಲ್ಲ, ತಲೆ ಮೇಲೊಂದು ಕಿರೀಟ ಇಟ್ಟಿರಲ್ಲ ಅಲ್ವಾ? ಮತ್ ಬಾಬಾ ಹೇಳ್ತಾರೆ, ಇಲ್ಲಿ ಶಿವಬಾಬಾ ನಿಮಗೆ ಜನ್ಮ ಪಡಿತಿದ್ದ ಹಾಗೇನೆ ವಿಜಯೀ ಭವದ ತಿಲಕ ಇಟ್ಟು ವಿಜಯದ ಕಿರೀಟವನ್ನ ನಿಮ್ ತಲೆ ಮೇಲೆ ಇಡ್ತಾರೆ ಅಂತಂದ್ರೆ, ಅದನ್ನ ಬಿಟ್ಟು ಮುಳ್ಳಿನ ಕುರ್ಚಿ ಯಾಕೆ ತಗೋತಾರೆ? ಆಜ್ ಹೇ ಕಲ್ ನಹಿ. ಇವತ್ತು ಪ್ರೆಸಿಡೆಂಟ್ ಕುರ್ಚಿ ಇದೆ, ನಾಳೆ ಇರಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬನ್ ಕುರ್ಚಿ ಬಾಬಾ ಡಬಲ್ ಸಿಂಹಾಸನ, ಅದರಲ್ಲೂ ತಂದೆ ಹೃದಯ ಸಿಂಹಾಸನ, ಅದನ್ನ ಬಿಟ್ಟು ಇಳಿಲೇಬೇಡಿ ಅಂತ ಹೇಳಿದ್ದಾನೆ ಬಾಬಾ. 5 ವರ್ಷ ಆತಲ್ರಿ, 10 ವರ್ಷ ಆತಲ್ರಿ, ನಾವೇ ಕುತ್ಕೋಬೇಕಾ, ಬೇರೆಯವ್ರಿಗೆ ಬಿಟ್ಕೊಡ್ಬೇಕಾ? ಇಲ್ವೇ ಇಲ್ಲ, ಬೇರೆಯವ್ರಿಗೆ ಬಿಟ್ಟೆ ಕೊಡ್ಬೇಡ್ರಿ, ನೀವೇ ಹಿಡ್ಕೊಂಡ್ ಕುತ್ಕೊಳ್ರಿ ಅಂತ ಹೇಳಿದ್ದಾರೆ ಬಾಬಾ. ಸದಾ ಇಸ್ ನಶೆ ಮೇ ರಹೋ ಕಿ ಹಮ್ಕೋ ಜೋ ಮಿಲಾ ವಹ ಕಿಸಿ ಕೋ ಮಿಲ್ ನಹಿ ಸಕ್ತಾ. ನೋಡಿ, ಸದಾ ಇದೇ ನಶೆಯಲ್ಲಿ ಇರಿ. ನಮಗೇನ್ ಸಿಕ್ಕಿದೆಯೋ ಅದು ಬೇರೆ ಯಾರಿಗೂ ಸಿಗೋದಕ್ಕೆ ಸಾಧ್ಯವಿಲ್ಲ. ನಮಗೇನ್ ಸಿಕ್ಕಿದೆ ವರ್ತಮಾನ ಸಂಗಮ ಯುಗದಲ್ಲಿ, ಜಗತ್ತಿನ ಜನರಿಗೆ ಇದು ಅರ್ಥ ಆಗೋದಿಲ್ಲ. ಇವ್ರಿಗೇನ್ ಸಿಕ್ಕಿದೆ, ಏನ್ ಸಿಕ್ತು ತಿಂತಲ್ಲಿ ಹೋಗ್ತವೇನೋ ಅಂತ ಹೇಳ್ತಾರೆ. ಇವ್ ಏನ್ ಕಂಡವೇನೋ ಅಲ್ಲಿ ಹೋಗೋ ಏನಾರು ಹೇಳ್ಬೋದು, ಆದ್ರೆ ನಿಮ್ಗೆ ಏನ್ ಸಿಕ್ಕಿದೆ ಅದು ಬೇರೆ ಯಾರಿಗೂ ಸಿಗೋಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನಮ್ಗೇನ್ ಸಿಗ್ತಾ ಇದೆ ಯಾವ್ದು ಅವ್ರ ಕಣ್ಣಿಗೆ ಕಾಣೋದಿಲ್ಲ. ಅಭಿ ಪ್ರೆಸಿಡೆಂಟ್ ಚಾಹೆ ತೋ ಸ್ವರ್ಗ ಮೇ ಆಯೇಗಾ. ಇವತ್ತಿನ ಕಲಿಯುಗದ ಪ್ರೆಸಿಡೆಂಟ್ಗಳು, ಪ್ರೈಮ್ ಮಿನಿಸ್ಟರು, ಇವ್ರನ್ನೆಲ್ಲ ಸ್ವರ್ಗಕ್ಕೆ ಬನ್ನಿ ಅಂತ ಕರೀರಿ, ಅವರೆಲ್ಲ ಸ್ವರ್ಗಕ್ಕೆ ಬರ್ತಾರ ಅಂತ ಕೇಳ್ತಾರಲ್ಲ. ಎಲ್ರೋ ಒಂದು ನಿಮಿಷ ಬಾಬನ್ ಸ್ಮೃತಿಯಲ್ಲಿ ವಿಶ್ವಕ್ಕೆ ಯೋಗದಾನ, ಶಾಂತಿ ದಾನ ಕೊಡಿ.
ಓಂ ಶಾಂತಿ. ಏನ್ ಹೇಳ್ತಿದ್ರು ಬಾಬಾ? ಇದನ್ನ ಪ್ರೆಸಿಡೆಂಟ್ ಬೇಕಾದ್ರೆ ಮನಸ್ಸು ಮಾಡಿದ್ರೆ ಸ್ವರ್ಗದಲ್ಲಿ ಬನ್ನಿ ಅಂತ ನೀವು ಕರೆದ್ರೆ ಅವ್ನು ಮನಸ್ಸು ಮಾಡಿದ್ರೆ ಬರ್ಬೋದು, ಅವ್ರ ಬರ್ತಾರ? ಬಾಬಾ ಕೇಳ್ತಿದ್ದಾರೆ. ಯಾಕೆ ಬರಲ್ಲ ಅವರೆಲ್ಲ? ಜಬ್ ತಕ್ ಬಾಪ್ ಕಾ ನ ಬನೆ ತಬ್ ತಕ್ ಸ್ವರ್ಗಮೇ ನಹಿ ಆ ಸಕ್ತೆ. ಎಲ್ಲಿಯ ತನಕ ತಂದೆಯ ಮಕ್ಕಳು ಆಗೋದಿಲ್ಲ ಅಲ್ಲಿಯ ತನಕ ಯಾರೂ ಸ್ವರ್ಗದಲ್ಲಿ ಬರಕ್ಕಾಗಲ್ಲ. ಎಲ್ಲಿಯ ತನಕ ಬಾಬನ್ ಮಕ್ಕಳಾಗಲ್ಲ ಅಲ್ಲಿಯ ತನಕ ಯಾರು ಸ್ವರ್ಗದಲ್ಲಿ ಬರಕ್ಕಾಗಲ್ಲ. ಯಹಿ ರಹ ಜಾಯಂಗೆ, ಅವರೆಲ್ಲರೂ ಇಲ್ಲೇ ಉಳ್ಕೋತಾರೆ ಅಂತ ಹೇಳ್ತಾರೆ. ಹಮ್ ಸ್ವರ್ಗಮೇ ಜಾಯಂಗೆ ಐಸಾ ನಶಾ ಅವ್ರ ಖುಷಿ ರಹೆ ಹಮ್ ವಿಶ್ವಕ್ಕೆ ಮಾಲೀಕಕ್ಕೆ ಬಾಲಕ ಹೇ. ನೋಡಿ, ನಾವು ಸ್ವರ್ಗಕ್ಕೆ ಹೋಗ್ತೀವಿ, ನಾವು ಸ್ವರ್ಗದಲ್ಲಿ ಹೋಗ್ತೀವಿ, ಇಂತಹ ನಶೆ ಮತ್ತು ಖುಷಿ ಇರ್ಲಿ ಅಂತ ಹೇಳ್ತಾರೆ ಬಾಬಾ. ಯಾಕೆಂದ್ರೆ ನಾವು ವಿಶ್ವದ ಮಾಲೀಕನ ಬಾಲಕರು ಅಂತ ಬಾಬಾ ಹೇಳ್ತಾರೆ. ಸದಾ ಭಾಗ್ಯ ಕಾ ಸುಹಾಗ್ ಪ್ರಾಪ್ತ ಹೇ ತೋ ಸದಾ ಸುಹಾಗಿನ್ ಹೋಗೈನಾ. ನೋಡಿ, ಸದಾ ಭಾಗ್ಯದ ಏನ್ ಪ್ರಾಪ್ತಿ ಆಯ್ತು? ಸುಮಂಗಳತನ ಪ್ರಾಪ್ತಿ ಆಯ್ತು ಅಂತ ಹೇಳ್ತಾರೆ. ಸದಾ ಭಾಗ್ಯದ ಸೌಭಾಗ್ಯ ಪ್ರಾಪ್ತಿ ಆಯ್ತು. ಹಾಗಾದ್ರೆ ನೀವೆಲ್ಲ ಯಾರು? ಸದಾ ಸುಮಂಗಳೆಯರು ಅಂತ ಹೇಳ್ತಾರೆ. ಸದಾ ಸುಮಂಗಳೆಯರಲ್ವಾ? ಯಾಕೆಂದ್ರೆ ಶ್ರಾವಣ ಮಾಸಕ್ಕೆ ಕೊನೆಗೆ ಗಣಪತಿ ಹಬ್ಬ ಹೀಗೆಲ್ಲ ಇದ್ದಾಗ ಪ್ರತಿಯೊಬ್ಬರು ಪೂಜೆ ಮಾಡಿ ಏನ್ ಕೊಡ್ತಾರೆ? ಬಾಗಣ ಸುಮಂಗಳೆಯರಿಗೆ ಸ್ವರ್ಗ ಕೊಡುತ್ತಾರೆ. ಅದಕ್ಕೆ ಬಾಬಾ ಯಾವಾಗ್ಲೂ ನಿಮ್ಗೆ ಏನ್ ಮಾಡ್ಬಿಟ್ಟಿದೀನಿ ಅಂತ ಹೇಳ್ತಾರೆ. ಬಾಬಾ ಸುಮಂಗಳೆಯರನ್ನ ಮಾಡ್ಬಿಟ್ಟಿದ್ದೀನಿ ಅಂತ ಬಾಬಾ ಹೇಳ್ತಾರೆ. 4ನೇ ಪಾಯಿಂಟ್ ಇದೆ, ಚಲ್ತಾ ಫಿರ್ತಾ ಚೈತನ್ಯ ಆಕರ್ಷಣ ಕರ್ನೆ ವಾಲ ಬೋರ್ಡ್. ನೋಡಿ, ನಡೆದಾಡುತ್ತಾ ತಿರುಗಾಡುತ್ತಾ ಚೈತನ್ಯ ಆಕರ್ಷಣೆ ಮಾಡುವಂತಹ ಬೋರ್ಡ್ ಅಂತ ಹೇಳ್ತಾರೆ. ಹೊರಗಡೆ ಏನಾದ್ರು ಬೋರ್ಡ್ ಬರ್ದಿದ್ರು ಅಂತಂದ್ರೆ ಅದಕ್ಕೆ ಬಹಳ ಶೃಂಗಾರ ಮಾಡಿದ್ರು, ಲೈಟಿಂಗ್ ಮಾಡಿದ್ರು ಅಂದ್ರೆ ಬೇಡ ಅಂದ್ರೂ ಕೂಡ ಏನೋ ಬರ್ದಾರಲ್ಲ ಅಂತ ಎಲ್ಲರೂ ಏನಾಗುತ್ತೆ ಅವ್ರ ಕಡೆಗೆ ಆಕರ್ಷಣೆ ಆಗುತ್ತೆ. ಹಾಗೆ ನೀವೇ ಒಂದೇನಾಗ್ಬೇಕು ಅಂತ ಹೇಳ್ತಾರೆ ಬಾಬಾ, ನಡೆದಾಡ್ತಾ ತಿರುಗಾಡ್ತಾ ಇರುವಂತ ಚೈತನ್ಯ ಆಕರ್ಷಣೆ ಮಾಡುವಂತ ಬೋರ್ಡ್ ಆಗ್ರಿ ಅಂತ ಬಾಬಾ ಹೇಳಿ. ನೋಡಿ, ಚೈತನ್ಯ ಬೋರ್ಡ್ ಆಗ್ಬೇಕಂದ್ರೆ ಏನಾಗಿರ್ಬೇಕು? ನಾವು ಹೇಗಿರ್ಬೇಕು? ಹೇಗಿರ್ಬೇಕು? ಖುಷಿ ಕಾ ಚೆಹರಾ जो ಭಾಗ್ಯಶಾಲಿ ಹೋತೆ ಹೇ ವಹ ಸದಾ ಖುಷ್ ಆಬಾದ್ ಹೋತೆ ಹೇ. ನೋಡಿ, ಖುಷಿಯ ಮುಖ ಅಂತ ಹೇಳ್ತಾರೆ. ಯಾರು ಭಾಗ್ಯಶಾಲಿಗಳಾಗಿರ್ತಾರೆ ಅವರು ಸದಾ ಖುಷಿಯಲ್ಲಿ ಸದಾ ಖುಷಿಯಿಂದ ಇರ್ತಾರೆ. जो भी देखे तो खुशी का खजाना देखते हुए खजाने के तरफ ಆಕರ್ಷಿತ हो जाए. ಯಾರೇ ನೋಡಿದ್ರು ಕೂಡ ಖುಷಿಯ ಖಜಾನೆ ನೋಡ್ತಿದ್ದ ಹಾಗೇನೆ ಖಜಾನೆಯ ಕಡೆಗೆ ಏನಾಗ್ಬೇಕು? ಆಕರ್ಷಿತರಾಗ್ಬೇಕು ಅಂತ ಬಾಬಾ ಹೇಳಿ. ಯಾರೇ ನೋಡ್ತಾರೆ ಅಂದ್ರೆ ಖುಷಿಯ ಖಜಾನೆ ನೋಡಿದ ಕೂಡಲೇ ಆ ಖಜಾನೆಯ ಕಡೆಗೆ ಏನಾಗ್ಬೇಕೆಲ್ಲರೂ? ಆಕರ್ಷಿತ. वैसे भी देखो कोई अमूल्य चीज रखी होगी तो ना चाहते भी सब आकर्षित होते हैं. ನೋಡಿ, ಹಾಗೆ ನೋಡ್ರಿ, ಅಮೂಲ್ಯವಾದ ಒಂದು ವಸ್ತು ಇಟ್ಟಿದ್ರು ಅಂತ ಅನ್ಕೊಂಡ್ರಿ, ಅವಾಗ ನೋಡ್ಬಾರ್ದು ಅಂದ್ರೂ ಕೂಡ ಆ ವಸ್ತು ಎಲ್ಲರನ್ನ ತನ್ನ ಕಡೆಗೆ ಏನ್ ಮಾಡ್ತಾ ಇರತ್ತೆ? ಆಕರ್ಷಣೆ ಮಾಡ್ತಾ ಇರ್ತದೆ. तो जिनों के पास खुशी का खजाना है तो उसके पीछे तो स्वतः ही सर्व आकर्षित होंगे. ಹೇಗೆ ಒಂದು ವಸ್ತು, ಅಮೂಲ್ಯ ವಸ್ತು ತನ್ನ ಕಡೆಗೆ ಎಲ್ಲರನ್ನ ಹೇಗೆ ಆಕರ್ಷಣೆ ಮಾಡುತ್ತೋ ಹಾಗೇನೆ ಯಾರ ಬಳಿ ಖುಷಿಯ ಖಜಾನೆ ಇದೆಯೋ ಅವರ ಹಿಂದೆ ಸ್ವತಃ ಸರ್ವರು ಆಕರ್ಷಿತರಾಗ್ತಾರೆ ಅಂತ ಹೇಳ್ತಿದ್ರು. खुशी का चेहरा चलता फिरता चैतन्य आकर्षित करने वाला बोर्ड है. ನಿಮ್ಮ ಖುಷಿಯ ಮುಖನೇ ನಡೆದಾಡುತ್ತಾ ತಿರುಗಾಡುತ್ತಾ ಚೈತನ್ಯ ಆಕರ್ಷಣೆ ಮಾಡುವಂತ ಬೋರ್ಡ್ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಚೈತನ್ಯ ಆಕರ್ಷಣೆ ಮಾಡುವಂತ ಬೋರ್ಡ್. ಜಹಾ ಜಾಯೇಗಾ ಬಾಪ್ ಕಾ ಪರಿಚಯ ದೇಗಾ. ನಿಮ್ಮ ಖುಷಿಯ ಮುಖದಿಂದ ನೀವೆಲ್ಲ ಹೋಗ್ತೀರಾ ಅಲ್ಲಿ ತಂದೆಯ ಪರಿಚಯ ಕೊಡ್ತೀರಾ ಅಂತ ಹೇಳ್ತಾರೆ. ಬಾಬನ್ ಮಕ್ಕಳು ಸದಾ ಖುಷಿಯಿಂದ ಇದ್ರೆ ನೀವೆಲ್ಲಿ ಹೋದ್ರೂ ಕೂಡ ಏನಾಗುತ್ತೆ? ಬಾಬನ್ ಸೇವೆ, ಬಾಬನ್ ಪರಿಚಯ ಆಗತ್ತೆ ಅಂತ ಬಾಬಾ ಹೇಳ್ತಾರೆ. ನೀವು ಬಾಬನ್ ಮಕ್ಕಳಾಗಿದ್ದೀರಿ, ಸ್ವಲ್ಪನೂ ಮುಖದಲ್ಲಿ ಖುಷಿ ಇಲ್ಲ, ಸ್ವಲ್ಪನೂ ಮುಖದಲ್ಲಿ ಏನಿಲ್ಲ? ಉತ್ಸಾಹ ಇಲ್ಲ, ಖುಷಿ ಇಲ್ಲ, ನಶೆ ಇಲ್ಲ, ಏನೋ ಕಳ್ಕೊಂಡಂಗೆ ಸಪ್ಪೆ ಮುಖ ಇಟ್ಕೊಂಡಿದ್ರಿ ಅಂತಂದ್ರೆ ನೋಡೋರು ಹೇಳ್ತಾರೆ ಮೊದ್ಲೇ ಚೆನ್ನಾಗಿದ್ದಾವ, ಓಂ ಶಾಂತಿ ಹೋದ್ಮೇಲೆ ಯಾಕೋ ಹಿಂಗಾಗ್ಬಿಟ್ಟಿ, ಯಾಕೋ ಬಡವ ಆಗ್ಬಿಟ್ಟಿಯ, ಸ್ವರ್ಗ ಹೋಗ್ಬಿಟ್ಟಿಯ, ಸುಮ್ಮನೆ ಬಿಟ್ಬಿಡು, ಸುಮ್ಮನೆ ಟಿವಿ ನೋಡ್ಕೊಂತ ಮನೆ ಕುತ್ಕೋ ಅಂತ ಹೇಳ್ತಾರೆ.
ಮುಖ್ಯ ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಖುಷಿಯ ಮುಖನ ಏನ್ ಕೊಡ್ಬೇಕು ಅಂತ ಬಾಬಾ ಹೇಳ್ತಿರೋದು ತಂದೆಯ ಪರಿಚಯ. ಖುಷಿ ಕಾ ಚೆಹರಾ ದೇಖೆಂಗೆ ತೋ ಬನಾನೆ ವಾಲೆ ಕಿ ಯಾದ್ ಜರೂರ್ ಆಯೇಗಿ. ನಿಮ್ಮ ಖುಷಿಯ ಮುಖವನ್ನ ಯಾರು ನೋಡಿದ್ರೆ ನಿಮ್ಮನ್ನ ಆ ರೀತಿ ಮಾಡಿದವ್ರು ಯಾರು ಅಂತ ಅವ್ರ ಕಡೆ ಅವಶ್ಯ ನೆನಪಿ ಬಂದೇ ಬರುತ್ತೆ. ಇಷ್ಟು ಖುಷಿಯಲ್ಲಿ ಇರ್ತಾರೆ ಯಾವಾಗ್ಲೂ ಇವ್ರ ಮುಖ ಹಿಂಗೆ ಇರ್ತದೆ. ಇವ್ರಿಗೆ ಇಷ್ಟು ಖುಷಿಯಲ್ಲಿರುವಂತೆ ಮಾಡಿರೋರು ಯಾರು, ಇವ್ರಿಗೆ ಇಷ್ಟು ಖುಷಿ ಕೊಟ್ಟವ್ರು ಯಾರು ಅಂತ ಅವಶ್ಯವಾಗಿ ಯಾರ ಕಡೆ ನೆನ್ಪು ಬರುತ್ತೆ? ಬಾಬನ ಕಡೆ. जब एक बोर्ड इतनों को परिचय देता, आप इतने चैतन्य बोर्ड कितनों को परिचय देते होंगे. ನೋಡಿ ಬಾಬಾ ಹೇಳ್ತಾರೆ, ಯಾವಾಗ ಒಂದೇ ಒಂದು ಬೋರ್ಡ್ ಬಾಬಾ ಇಷ್ಟೊಂದು ಆತ್ಮಗಳಿಗೆ ತಂದೆಯ ಪರಿಚಯ ಕೊಡ್ತಾ ಇದೆ ಅಂತಂದ್ರೆ, ಎದುರಿ ಕೂತಿರೋ ನೀವೆಲ್ಲ ಇಷ್ಟೊಂದು ಚೈತನ್ಯ ಬೋರ್ಡ್ಗಳು ನೀವು ಖುಷಿಯ ಮುಖ ಇಟ್ಕೊಂಡ್ಬಿಟ್ರಿ ಅಂತಂದ್ರೆ ಎಷ್ಟು ಆತ್ಮಗಳಿಗೆ ಪರಿಚಯ ಕೊಡ್ಬೋದು? ಎಷ್ಟು ಆತ್ಮಗಳಿಗೆ ಪರಿಚಯ ಕೊಡ್ಬೋದು? इतने आकर्षण करने वाले बोर्ड तैयार हो जाए तो और ही जगह बड़ी करनी पड़ेगी. ಬಾಬಾ ಹೇಳ್ತಾ ಇದ್ದಾರೆ, ಇಷ್ಟೊಂದು ಆಕರ್ಷಣೆ ಮಾಡುವಂತ ಬೋರ್ಡ್ಗಳು ನೀವೆಲ್ಲರೂ ತಯಾರಾದ್ರಿ ಅಂತಂದ್ರೆ ಇನ್ನೂ ಜಾಗ, ಬಾಬನ ಮನೆ ಜಾಗ ದೊಡ್ಡದ್ ಮಾಡ್ಬೇಕಾಗತ್ತೆ ಅಂತ. ಈಗಿರೋದು ಮಧುಬನ ಯಾವ್ದು ಸಾಕಾಗಲ್ಲ, ಅಷ್ಟೇನ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ ಬಾಬಾ. ಜಾಗ ದೊಡ್ಡದ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ. अच्छा, 5ನೇ ಪಾಯಿಂಟ್ ಇದೆ, ಬಾಪ್ ದಾದಾ ಕಾ ಸರ್ವಶ್ರೇಷ್ಠ ಶೃಂಗಾರ. ಬಾಪ್ ದಾದರವರ ಸರ್ವಶ್ರೇಷ್ಠ ಶೃಂಗಾರ ಸಂತುಷ್ಟ ಮಣಿ. ಯಾರು ಅಂತ ಹೇಳ್ತಾರೆ ಬಾಬಾ? ಸಂತುಷ್ಟ ಮಣಿ. ಜೋ ಸಂತುಷ್ಟ ಮಣಿಯಾ ಹೇ ವಹಿ ಬಾಪ್ ಕಾ ಶ್ರೇಷ್ಠ ಶೃಂಗಾರ ಹೇ. ನೋಡಿ, ಯಾರು ಸಂತುಷ್ಟ ಮಣಿಗಳು ಅವರೇ ತಂದೆಯ ಶ್ರೇಷ್ಠ ಶೃಂಗಾರ ಅಂತ ಹೇಳ್ತಾರೆ. ಯಾರು ಸಂತುಷ್ಟ ಮಣಿಗಳಾಗಿರ್ತಾರೆ ಅವರೇ ತಂದೆಯ ಶ್ರೇಷ್ಠ ಶೃಂಗಾರವಾಗಿರ್ತಾರೆ. ಜೋ ಸದಾ ಸಂತುಷ್ಟ रहते हैं उन्हें ಸಂತುಷ್ಟ ಮಣಿ ಕಹಾ ಜಾತಾ ಹೈ. ಯಾರು ಸದಾ ಸಂತುಷ್ಟರಾಗಿರ್ತಾರೆ ಅವರಿಗೇನೆ ಸಂತುಷ್ಟ ಮಣಿ ಅಂತ ಹೇಳಲಾಗ್ತದೆ. ಯಾರಿಗೆ ಸಂತುಷ್ಟ ಮಣಿ ಅಂತ ಹೇಳ್ತಾರೆ ಬಾಬಾ? ಯಾರು ಸದಾ ಸಂತುಷ್ಟರಾಗಿರ್ತಾರೆ ಅವರಿಗೆ. ಯಾರು ಸಂತುಷ್ಟರಾಗಿರೋರು? ನಾವ ಹೊರಗ್ನವರು. ಸದಾ ಸಂತುಷ್ಟತಾ ಕಿ ಝಲಕ್ ಮಸ್ತಕ ಸೇ ಚಮಕ್ತಿ ರಹೇ. ನೋಡಿ, ಸದಾ ಸಂತುಷ್ಟತೆಯ ಹೊಳಪು ನಿಮ್ಮ ಮಸ್ತಕದಲ್ಲಿ ಹೊಳಿತಾ ಇರಬೇಕು ಅಂತ ಹೇಳ್ತಾರೆ. ಸದಾ ಸಂತುಷ್ಟತೆಯ ಹೊಳಪು ನಿಮ್ಮ ಮಸ್ತಕದಲ್ಲಿ ಹೊಳಿತಾ ಇರಬೇಕು. ಐಸೆ ಹಿ ಸಾಕ್ಷಾತ್ ಮೂರ್ತ ಬನ್ ಸಕ್ತೆ ಹೇ. ಆಗ ನೀವು ಇದೇ ತರಹ ಸಾಕ್ಷಾತ್ಕಾರ ಮೂರ್ತಿಗಳಾಗ್ಬಿಡ್ತೀರಿ ಅಂತ ಹೇಳ್ತಾರೆ. ಏನಾಗ್ಬಿಡ್ತೀರಿ? ಸಾಕ್ಷಾತ್ಕಾರ ಮೂರ್ತಿಗಳು. ಬಾಪ್ ದಾದಾ ಹರ್ ರತ್ನಕ್ಕೂ ಅಪನ ಶೃಂಗಾರ ಸಮಜ್ತೆ ಹೇ. ನೋಡಿ, ಬಾಪ್ ದಾದಾ ಪ್ರತಿಯೊಂದು ರತ್ನಗಳನ್ನ ತನ್ನ ಶೃಂಗಾರ ಅಂತ ತಿಳ್ಕೊತಾರೆ. ನಾವೆಲ್ಲ ಒಂದೊಂದು ಮಕ್ಕಳನ್ನ ಬಾಬಾ ಒಂದೊಂದು ರತ್ನಗಳನ್ನ ಶೃಂಗಾರ ಅಂತ ಹೇಳ್ತಾರೆ ಬಾಬಾ. ಅಪನೆ ಕೋ ಐಸಾ ಶ್ರೇಷ್ಠ ಶೃಂಗಾರ ಸಮಜ್ಕರ್ ಸದಾ ಖುಷ್ ನಸೀಬ್ ರಹತೆ ಹೋ. ಹಾಗೆ ನೀವು ಕೂಡ ನಿಮ್ಮನ್ನ ನೀವು ಶ್ರೇಷ್ಠ ಶೃಂಗಾರ ಅಂತ ತಿಳ್ಕೊಂಡು ಸದಾ ಖುಷಿಯಲ್ಲಿ ಇರ್ತೀರೇನೋ? ಅದೃಷ್ಟಶಾಲಿಯ ನಶೆಯಲ್ಲಿ ಇರ್ತೀರೇನೋ? ऐसा नसीब या ऐसी तकदीर सारे कल्प में भी किसी की नहीं हो सकती. ಇಂತಹ ಅದೃಷ್ಟ ಅಥವಾ ಇಂತಹ ಭಾಗ್ಯ ಇಡೀ ಕಲ್ಪದಲ್ಲಿ ಬೇರೆ ಯಾರಿಗೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ನಸೀಬವಾನ್ ತೋ ಸದಾ ಖುಷಿ ಮೇ ನಾಚ್ತೆ रहेंगे. ಯಾರು ಭಾಗ್ಯಶಾಲಿಗಳು, ಅದೃಷ್ಟಶಾಲಿಗಳು, ಅವರು ಸದಾ ಏನ್ ಮಾಡ್ತಿರ್ತಾರೆ? ಖುಷಿಯಲ್ಲಿ ನರ್ತನ ಮಾಡ್ತಿರ್ತಾರೆ ಅಂತ ಹೇಳ್ತಾರೆ. ಅದೃಷ್ಟಶಾಲಿಗಳಿಗೆ ಸುಮ್ಮನೆ ಕುತ್ಕೊಳಕ್ಕಾಗಲ್ಲ, ಅವ್ರು ಸದಾ ಏನ್ ಮಾಡ್ತಿರ್ತಾರಂತೆ? ಖುಷಿಯಿಂದ ನರ್ತನ ಮಾಡ್ತಿರ್ತಾರೆ. ಬಾಪ್ ದಾದಾಕು ಜಿತನಿ ಖುಷಿ ಹೋತಿ ಹೇ ಉಸ್ಸೆ ಜಾದಾ ಬಾಬಾ ಹೇಳ್ತಿದ್ದಾರೆ. ನೋಡಿ, ಮಕ್ಕಳನ್ನ ನೋಡಿದಾಗ ಬಾಪ್ ದಾದವರಿಗೆ ಎಷ್ಟು ಖುಷಿ ಆಗುತ್ತಲ್ಲ, ಖುಷಿ ಆಗುತ್ತೆ ಇಲ್ಲ ಬಾಬರಿಗೆ? ಆ ಬಾಪ್ ದಾದರವರಿಗೆ ಏನ್ ಖುಷಿ ಆಗುತ್ತಲ್ಲ, ಅದಕ್ಕಿಂತ ಜಾಸ್ತಿ ಯಾರಿಗೆ ಖುಷಿ ಆಗ್ಬೇಕು? ಬಚ್ಚೋಂ ಕೋ ಹೋನಿ ಚಾಹಿಯೇ. ಮಕ್ಕಳಿಗೆ ಈಗ ಖುಷಿ ಆಗ್ಬೇಕು ಅಂತ ಬಾಬಾ ಹೇಳ್ತಾರೆ. ಬಾಪ್ ದಾದವ್ರಿಗೆ ಏನ್ ಖುಷಿ ಆಗುತ್ತಲ್ಲ, ನನ್ನ ಮಕ್ಕಳು ಪುನಃ ನನಗೆ ಸಿಕ್ಕಿದರೆ, ನನ್ನ ಮಕ್ಕಳನ್ನ ನಾನು ವಿಶ್ವದ ಮಾಲೀಕರನ್ನ ಮಾಡ್ತೀನಿ ಅನ್ನೋ ಖುಷಿ ಬಾಬನಿಗಿಂತ ಜಾಸ್ತಿ ಯಾರಿಗಾಗ್ಬೇಕೀಗ?
ನಾನು ಬಾಬನ್ ಪಡ್ಕೊಂಡ್ಬಿಟ್ಟೆ, ಬಾಬನ್ ಅನ್ನಿಸ್ಬಿಟ್ರು, ನಾನ್ ಭಾಗ್ಯಶಾಲಿ, ಇದು ನಮಗಾಗ್ಬೇಕು ಅಂತ ಹೇಳ್ತಾರೆ. ಭಟಕತೆ ಹುವೆ ಕೋ ಠಿಕಾನಾ ಮಿಲ್ ಜಾಯೆ ಯಾ ಪ್ಯಾಸಿ ಕಿ ಪ್ಯಾಸ್ ಬುಜ್ ಜಾಯೆ ತೋ ವಹ ಖುಷಿ ಮೇ ನಾಚೇಗಾನ. ನೋಡಿ, ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಬಾಬಾ. ಅಲೆದಾಡ್ತಾ ಇರೋರಿಗೆ ಒಂದು ಸರಿಯಾದ ನಿಗದಿತವಾದ ನೆಲೆ ಸಿಕ್ತು ಅಂತ ಇಟ್ಕೊಂಡು, ಅಲೆದಾಡುವವರಿಗೆ ಒಂದು ನೆಲೆ ಸಿಕ್ತು. ಬಾಯಾರಿಸಿರುವಂತವರಿಗೆ ಬಾಯಾರಿಕೆ ನೀಗ್ ಹೋಯ್ತು ಅಂದ್ರೆ ಖುಷಿಯಿಂದ ಕುಣಿತಾರಲ್ವಾ, ಖುಷಿಯಿಂದ ನರ್ತನ ಮಾಡ್ತಾರಲ್ವಾ. ऐसी खुशी में रहो जो कोई उदास आपको देखे तो वह भी खुश हो जाए, उसकी उदासी मिट जाए. ಈ ತರಹ ನೀವು ಕೂಡ ಖುಷಿಯಲ್ಲಿ ಇರಿ ಅಂತ ಹೇಳ್ತೇನೆ. ನೀವು ಕೂಡ ಏನಾಗ್ರಿ, ಖುಷಿಯಲ್ಲಿರಿ. ಯಾವ ತರಹ ಖುಷಿಯಲ್ಲಿ ಇರ್ಬೇಕು ಅಂತಂದ್ರೆ, ಯಾವ್ದಾದ್ರು ಒಂದು ಉದಾಸೀನ ಆತ್ಮ ನಿಮ್ಮನ್ನ ನೋಡಿದ್ರೆ ಸಾಕು ಅವರು ಖುಷಿಯಾಗ್ಬಿಡ್ಬೇಕು ಅಂತ. ಉದಾಸೀನರಾಗಿ ನೀರಸವಾಗಿ ಏನೋ ತಪ್ಪೇ ಮುಖ ಇಟ್ಕೊಂಡು ಬಂದಂತವ್ರು ನಿಮ್ಮ ಖುಷಿಯ ಮುಖವನ್ನ ನೋಡಿ ಅವರು ಖುಷಿಯಾಗೋದಲ್ದನೆ ತಮ್ಮ ಉದಾಸೀನತೆಯನ್ನ ಅವ್ರೇನ್ ಮಾಡ್ಕೋಬೇಕು ಅಂತ ಬಾಬಾ ಹೇಳ್ತಿರೋದು, ಮರ್ತ್ ಬಿಡ್ಬೇಕು ಅಂತ ಬಾಬಾ. ಅವ್ರ ಉದಾಸೀನತೆ ಎಲ್ಲ ಹೊರಟೋಗ್ಬಿಡ್ಬೇಕು ಅಂತ ಬಾಬಾ ಹೇಳ್ತಿದ್ರು. ಈಗ 6ನೇದು ಲಾಸ್ಟ್ ಪಾಯಿಂಟ್ ಹೇಳ್ತಾರೆ ಬಾಬಾ. ವಿಶೇಷ ಆತ್ಮವಂಕ ವಿಶೇಷ ಕರ್ತವ್ಯ. ವಿಶೇಷ ಆತ್ಮಗಳ ವಿಶೇಷ ಕರ್ತವ್ಯ ಏನಾಗಿರುತ್ತೆ? ವಿಶೇಷ ಆತ್ಮಗಳ ವಿಶೇಷ ಕರ್ತವ್ಯ ಹರ್ ಕರ್ಮ ಪರ್ ಅಟೆನ್ಷನ್. ಪ್ರತಿಯೊಂದು ಕರ್ಮದ ಮೇಲೆ ಅಟೆನ್ಷನ್ ಅಂತ ಹೇಳ್ತಾರೆ. ಪ್ರತಿಯೊಂದು ಕರ್ಮದ ಕಡೆಗೆ ಏನಾಗಿರ್ಬೇಕು? ಅಟೆನ್ಷನ್ ಕೊಡಬೇಕು. ಜೋ ಕರ್ಮ ಮೇ ಕರುಂಗಾ ಮುಜೆ ದೇಖ್ ಸಬ್ ಕರೆಂಗೆ, ऐसा अटेंशन हर कर्म पर रखना यही विशेष आत्माओं का कर्तव्य है. ಯಾವ ಕರ್ಮ ನಾನ್ ಮಾಡ್ತೀನೋ ನನ್ನನ್ನ ನೋಡಿ ಎಲ್ಲರೂ ಮಾಡ್ತಾರೆ. ಯಾವ ಕರ್ಮ ನಾನ್ ಮಾಡ್ತೀನೋ ನನ್ನನ್ನ ನೋಡಿ ಎಲ್ಲರೂ ಮಾಡ್ತಾರೆ. ಇಂತಹ ಅಟೆನ್ಷನ್ ಪ್ರತಿ ಕರ್ಮದಲ್ಲಿ ಯಾರು ಇಟ್ಕೋತಾರೆ ಅವರೇ ವಿಶೇಷ. ಯಾರು ಇಟ್ಕೊಂಡಿರ್ತಾರೆ ಇದು ವಿಶೇಷ ಆತ್ಮಗಳ ಕರ್ತವ್ಯ ಅಂತ ಹೇಳ್ತಾರೆ. ಹರ್ ಕರ್ಮ ಐಸಾ ಹೋ ಜೋ ಕಭಿ ದೇಖ್ ಕರ್. ನೋಡಿ, ನಿಮ್ಮ ಪ್ರತಿ ಕರ್ಮ ಹೀಗಿರ್ಬೇಕು. ಎಲ್ಲರೂ ನಿಮ್ಮ ಕರ್ಮ ನೋಡಿದಾಗ ಏನಂತ ಹೇಳ್ಬೇಕು? ಕುಮಾರ್ ಸರ್? ಪ್ರತಿ ಕರ್ಮ ಹೀಗಿರ್ಬೇಕು. ಆ ಕರ್ಮ ನೋಡಿದಾಗ ಎಲ್ಲ ನೋಡಿದವರು ಹೀಗೆ ಹೇಳ್ಬೇಕು, ಒನ್ಸ್ ಮೋರ್ ಕರೆ. ನಿಮ್ಮ ಕರ್ಮಕ್ಕೆ ಎಲ್ರು ಏನಂತ ಹೇಳ್ಬೇಕಂತೆ? ಒನ್ಸ್ ಮೋರ್ ಅಂತ ಹೇಳ್ಬೇಕಂತೆ. ಎಷ್ಟು ಒಳ್ಳೆ ಕರ್ಮ ಮಾಡ್ತಿದಾರಪ್ಪ, ಇನ್ನೊಂದ್ಸರಿ ಮಾಡ್ರಿ ಅಂತದ್ದೇ ಕರ್ಮ ಅಂತ ಹೇಳ್ಬೇಕಂತೆ. ಜೈಸೆ ड्रामा में जो विशेष पाटदारी होते जिन्हें हीरो पाटदारी कहते हैं, उनका अपने ऊपर कितना अटेंशन रहता है. ಹೇಗೆ ಬಾಬಾ ಉದಾಹರಣೆ ಕೊಡ್ತಾರೆ, ಒಂದು ನಾಟಕ ಸಿನಿಮಾ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಯಾರು ವಿಶೇಷ ಪಾತ್ರಧಾರಿಗಳಿರ್ತಾರೆ, ಅದರಲ್ಲೂ ಯಾರು ವಿಶೇಷ ಪಾತ್ರಧಾರಿ ಅಂದ್ರೆ ಹೀರೋ ಪಾತ್ರಧಾರಿ ಅಂತ ಹೇಳ್ತಾರೆ. ಆ ನಾಟಕದ ವಿಶೇಷ ಪಾತ್ರಧಾರಿಗಳಿಗೆ ಹೀರೋ ಪಾತ್ರಧಾರಿ ಅಂತ ಯಾರಿಗೆ ಹೇಳ್ತಾರೋ ಅವರು ತಮ್ಮ ಪಾತ್ರದ ಕಡೆಗೆ ಎಷ್ಟೊಂದು ಅಟೆನ್ಷನ್ ಇಟ್ಕೊಂಡಿರ್ತಾರೆ ಅಲ್ವಾ. ಹೀರೋ ಅಂತ ಹೇಳಿಸ್ಕೊಂಡವನು ಹೆಂಗ್ ಬೇಕಂಗ್ ಪಾತ್ರ ಮಾಡಿದ್ರೆ ಯಾರು ಅವನನ್ನು ಹೀರೋ ಅಂತ ಹೇಳಲ್ಲ. ಯಾಕಪ್ಪ ಚೆನ್ನಾಗೇ ಮಾಡಿಲ್ಲ, ಹೀರೋ ಅನ್ಕೊಳಕ್ ಲಾಯಕ್ಕೆ ಇಲ್ಲ, ಎಂತ ಪಾತ್ರ ಮಾಡಿದಾನೆ, ಅದವನಿಗೆ ಸೂಟೇ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವ್ನು ಏನ್ ಮಾಡ್ಬೇಕು? ಅಟೆನ್ಷನ್ ಇಟ್ಕೋಬೇಕು. ಹರ್ ಕದಂ ಸೋಚ್ ಸಮಜ್ ಕರ್ ಉಠಾಯೆಂಗೆ. ನೋಡಿ, ಹೀರೋ ಪಾತ್ರಧಾರಿ ಅಂದ್ರೆ ಪ್ರತಿ ಹೆಜ್ಜೆ ಯೋಚನೆ ಮಾಡಿ ತಿಳ್ಕೊಂಡು ಎತ್ತಿರುತ್ತಾರೆ. ಯಾಕೆ ಕ್ಯೂಂಕಿ ಸಬ್ಕಿ ನಜರ್ ಹೀರೋ ಪರ್ ಹೋತಿ ಹೈ. ಯಾಕೆಂದ್ರೆ ಎಲ್ಲರ ದೃಷ್ಟಿ ಹೀರೋ ಕಡೆಗಿರುತ್ತೆ ಅಂತ ಹೇಳ್ತಾರೆ. ಎಲ್ಲರ ದೃಷ್ಟಿ, ಎಲ್ಲರ ನೋಟ, ಎಲ್ಲರ ಗಮನ ಯಾರ ಕಡೆಗಿರುತ್ತೆ? ಹೀರೋ ಕಡೆಗಿರ್ತದೆ. ಸೊ ಇತನಾ ಅಟೆನ್ಷನ್ ರಖ್ ಕರ್ ಚಲೋ. ಹಾಗೇನೆ ಬಾಬಾ ಹೇಳ್ತಾರೆ, ನೀವು ಕೂಡ ಈ ಸೃಷ್ಟಿ ರಂಗಮಂದಿರದಲ್ಲಿ ವರ್ತಮಾನ ಸಂಗಮ ಯುಗದ ಬ್ರಾಹ್ಮಣ ಮಕ್ಕಳು ಅಂತಂದ್ರೆ ಯಾರು ಅಂತ ಹೇಳ್ತಾರೆ ಬಾಬಾ? ಹೀರೋ ಆಕ್ಟರ್ ಅಂತ ಹೇಳ್ತಾರೆ, ಹೀರೋಯಿನ್ ಅಂತ ಹೇಳ್ತಾರೆ. ಹೀಗೆ ಇಷ್ಟು ನಿಮ್ ಕಡೆಗೆ ಅಟೆನ್ಷನ್ ಇಟ್ಕೊಂಡು ನಡೀರಿ ಅಂತ ಬಾಬಾ ಹೇಳ್ತಾರೆ. ಯಾಕಂದ್ರೆ ನೀವೇ ಈಗ ಸ್ಟೇಜ್ ಮೇಲೆ ಇದ್ದೀರಾ ಅಂತ ಹೇಳ್ತಾರೆ. ಎಲ್ಲಿದ್ದೀರಾ?
ಸ್ಟೇಜ್ ಮೇಲೆ ಇದ್ದೀರಾ ಅಂದ್ಮೇಲೆ ಎಲ್ಲರ ಗಮನ ಯಾರ ಕಡೆ ಇರುತ್ತೆ? ಸ್ಟೇಜ್ ಮೇಲೆ ಯಾರಿದ್ದಾರಲ್ಲ ಅವ್ರ ಕಡೆಗೆ ಇರುತ್ತೆ ಅಂತ ಹೇಳ್ತಾರಲ್ಲ. ಎಲ್ರದ್ದು ಅಟೆನ್ಷನ್ ನನ್ನ ಕಡೆಗಿದೆ, ಎಲ್ಲರ ದೃಷ್ಟಿ ನನ್ನ ಕಡೆಗಿದೆ ಅಂದಮೇಲೆ ನನ್ನ ಪ್ರತಿ ಹೆಜ್ಜೆ ನಾನೇನ್ ಮಾಡಬೇಕು? ಅಟೆನ್ಷನ್ ಇಡಬೇಕು, ಗಮನ ಕೊಟ್ಟು ಹೆಜ್ಜೆ ಇಡಬೇಕು. ಇಷ್ಟು ನಿಮ್ಗೆ ಏನ್ ಮಾಡಬೇಕು? ನಿಮ್ಮ ಕಡೆಗೆ ಗಮನ ಅಂತ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ.